ಮನುಷ್ಯನ ನಂಬಿಕೆ, ದೇವರಲ್ಲಿರುವಂಥ ಮನುಷ್ಯನ ನಂಬಿಕೆ. ಆಮೇನ್ ಹೇಳ್ರಿ, ದೇವರಲ್ಲಿರುವಂಥ ಮನುಷ್ಯನ ನಂಬಿಕೆ. ಎಲ್ಲರೂ ಒಂದು ಸಾರಿ ಹೇಳಬೇಕು, ಮನುಷ್ಯನಲ್ಲಿರುವ ದೇವರಿಗೆ ನಂಬಿಕೆ. ಓಕೆ, ದೇವರ ಮೇಲೆ ಇರುವಂಥ ನಂಬಿಕೆ ಮನುಷ್ಯನಲ್ಲಿ. ಓಕೆ, ಯಾರಿಗಾದ್ರೂ ಇಲ್ಲಿ ದೇವರ ಮೇಲೆ ನಂಬಿಕೆ ಇದೆಯಾ? ದೇವರ ಮೇಲೆ ನಂಬಿಕೆ ಇರೋರು ಕೈ ಎತ್ತಿರಿ. ಯೇಸುವಿನ ಮೇಲೆ ನಂಬಿಕೆ ಇರೋರು ಕೈ ಎತ್ತಿರಿ. ಆಮೇನ್. ನಂಬಿಕೆ ಅಂದರೆ ಏನು? ನಾನು ಸ್ವಲ್ಪ ಈ ನಂಬಿಕೆ ಬಗ್ಗೆ ಸ್ವಲ್ಪ ಹೇಳಿಬಿಟ್ಟು ನಂಬಿಕೆ ಇಲ್ಲದೇ ಇರುವಾಗ ಏನಾಗುತ್ತೆ ಎಂಬುದನ್ನು ಸಹ ನಿಮಗೆ ಮುಂದೆ ವಿವರಿಸ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನು ನಂಬಿಕೆ ಅಂದರೆ ಏನು? ನಿಮ್ಮ ಪ್ರಕಾರ ನಂಬಿಕೆ ಅಂದರೆ ಏನು? ಪಾಸ್ಟರ್ ನಂಬಿಕೆ, ನೀವು ಹೇಳೋದೇನು ಪಾಸ್ಟರ್ ನಂಬಿಕೆ ಅಂದರೆ? ಈಗ ನಾವು ನಂಬಿ ಬಂದಿದ್ದೇವೆ ನೋಡ್ರಿ, ನೀವು ಒಂದು 4 ಹಾಡು ಹಾಡ್ತೀರಿ, ನಾವು ಕೈ ತಟ್ಟು ಹಾಡ್ತೀವಿ, ಬಂದರೆ ಇಲ್ಲಾಂದ್ರೆ ಬಾಯಿ ಮಂಗಳ ಮಾಡ್ತೀವಿ ಪಾಸ್ಟ್ರೆ, ಆಮೇಲೆ ನೀವು ಪ್ರಾರ್ಥನೆ ಮಾಡಿಸ್ತೀರಿ, ನಾವು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ. ಇದು ನಂಬಿಕೆ ಅಲ್ಲ. ನಂಬಿಕೆ ಅಂದರೆ ಹಲ್ಲೆಲೂಯಾ, ದೇವರು ಇದ್ದಾನೆ. ಹೇಳ್ರಿ, ದೇವರು ಇದ್ದಾನೆ, ಆತನ ಬೇಡಿಕೊಳ್ಳುವವರಿಗೆ ಸದುತ್ತರವನ್ನು ಕೊಡುತ್ತಾನೆ ಎಂಬುದಾಗಿ ನಂಬುವುದೇ ನಂಬಿಕೆ ಆಗಿದೆ. ಆಮೇನ್, ಆಮೇನ್. ಯಾರೋ ಒಬ್ಬರು ಹೇಳಿದಾರಂತೇಳಿ ನಂಬೋದಲ್ಲ. ಹೌದು, ಅವ್ರು ನಂಬೋದಕ್ಕಾಗಿ ಹೇಳಿದ್ದಾರೆ, ಆದರೆ ನಾನು ಅವ್ರು ಹೇಳಿದ್ದಕ್ಕೆ ನಂಬ್ತಾ ಇಲ್ಲ, ಹೃದಯಪೂರ್ವಕವಾಗಿ ನಂಬುತ್ತಾ ಇದ್ದೇನೆ. ಹಲ್ಲೆಲೂಯಾ, ಆಮೇನ್, ಆಮೇನ್. ಯಾವ ರೀತಿ ನಂಬಬೇಕು ಅದು ಒಂದು ವಾಕ್ಯ ನೋಡಿಕೊಂಡು ಮುಂದೆ ಹೋಗಿ ನಾವು ನಾನು ಮತ್ತೆ ನಿಮಗೆ ಮುಂದೆ ಬೇರೆ ವಾಕ್ಯ ಕೇಳಿಸ್ತೀನಿ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಬನ್ರಿ ಎಲ್ಲರೂ, ರೋಮಾಪುರದವರಿಗೆ ಬರೆದ ಪತ್ರಿಕೆ ಆಮೇನ್ 10ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದಮ್ಮ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಾಕ್ಯ. ಅದೇನೆಂದರೆ ಕೇಳ್ರಿ, ಗಮನಿಸ್ರಿ ಎಲ್ಲರೂ, ಅಲ್ಲಿ ಓದ್ಕೋತ ಕೂತ್ಕೊಳ್ಬೇಡ್ರಿ, ಗಮನಿಸ್ರಿ. ಅದೇನೆಂದರೆ, ಈಗ ನಿಮಗಾಗಿ ಓದ್ತಾ ಇದ್ದಾರೆ, ನೀವು ಬರ್ಕೊಳ್ಬಹುದು. ಅದೇನೆಂದರೆ, ನೀನು ಯೇಸುವನ್ನೇ ಯಾರನ್ನ ಯೇಸುವನ್ನೇ ಕರ್ತನೆಂದು, ಏನಂತೇಳಿ? ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು. ಎಲ್ಲಿಂದ ಅರಿಕೆ ಮಾಡಬೇಕು? ಬಾಯಿಂದ ಅರಿಕೆ ಮಾಡಬೇಕು. ಯೇಸುವೇ ಕರ್ತನು. ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ. ನಂಬಿಕೆ ಎಲ್ಲಿಂದ ಬರುತ್ತೆ? ಹಲ್ಲೆಲೂಯಾ. ನಂಬಿಕೆ ಮನಸ್ಸಿನಿಂದ ಬರುವುದಿಲ್ಲ, ನಂಬಿಕೆ ಬಾಯಿಂದ ಬರುವುದಿಲ್ಲ, ನಂಬಿಕೆ ನೋಡಿದ ಕಣ್ಣಿಂದ ನೋಡಿ ಮಾತ್ರ ಬರುವುದಿಲ್ಲ, ನಂಬಿಕೆ ಹೃದಯದಿಂದ ಬರುತ್ತೆ. ಹಲ್ಲೆಲೂಯಾ. ನಿಮ್ಮ ಪಕ್ಕದವ್ರು ಕೇಳ್ರಿ, ನಿನಗೆ ಹೃದಯ ಇದೆಯಾ ಅಂತೇಳಿ. ಹೃದಯ ಇರೋರೆಲ್ಲರೂ ಒಂದು ಸಾರಿ ಹಲ್ಲೆಲೂಯಾ, ಆಮೇನ್. ಹಂಗಂದ್ರೆ ಹೃದಯ ಇದ್ದರೆ ಆ ಹೃದಯದಲ್ಲಿ ನಂಬಿಕೆನೂ ಇರುತ್ತೆ. ಆಮೇನ್. ಹೃದಯದಿಂದ ನಂಬಿ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಮುಂದೆ ನೋಡ್ರಿ, ಓದ್ರಿ ಅಮ್ಮ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ನಿನಗೇನ್ ಸಿಗತ್ತೆ? ನೀತಿ ಸಿಗತ್ತೆ. ನೀನು ನೀತಿವಂತನಾಗ್ತೀಯ. ಇನ್ನು ಮುಂದೆ ನೀನು ಪಾಪಿ ಅಲ್ಲ, ನೀನು ನೀತಿವಂತನಾಗ್ತೀಯ. ಯಾಕಂದ್ರೆ ನೀನು ಹೃದಯದಲ್ಲಿ ಯೇಸುವಿಗೆ ಒಂದು ಸ್ಥಳ ಕೊಟ್ಟಿದೀಯ, ಒಂದು ಜಾಗ ಕೊಟ್ಟಿದೀಯ. ಅದಕ್ಕೆ ಇನ್ನು ನಿನಗೆ ಕಂಡಮ್ನೇಷನ್ ಇಲ್ಲ, ಅಪರಾಧಿ ಎಂಬುವಂತ ಒಂದು ಬಿರುದಿಲ್ಲ. ಹಲ್ಲೆಲೂಯಾ. ನಿನಗೆ ನೀತಿವಂತನು ಎಂಬುವಂತ ಒಂದು ಬಿರುದು. ಬಾಯಿಂದ ಅರಿಕೆ ಮಾಡುವುದರ ಮೂಲಕ, ಅದನ್ನೇ ನೀನು ಬಾಯಿಂದ ಹೇಳುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾರಾದರೂ ಇಲ್ಲಿ ನಂಬಿಕೆ ಇಡೋರಿದ್ದೀರಾ? ಹಲ್ಲೆಲೂಯಾ. ನಂಬಿಕೆ, ಯಾರಾದರೂ ನಂಬಿಕೆ ಇಡುವವರು ಏನಾಗುತ್ತೆ ನೋಡ್ರಿ, ಆತನ ಮೇಲೆ ನಂಬಿಕೆ ಇಡುವವರು ಯಾವನಾದರೂ ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನಂಬಿಕೆಯನ್ನ ಬಂಗಾರಕ್ಕಿಂತ ಅಮೂಲ್ಯವಾಗಿ ನೋಡುವಂತ ದೇವರಿಗೊಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಹೇಳೋಣ. ಇದಕ್ಕೆ ಚಪ್ಪಾಳೆ ಅಂತಾರೆ, ಬ್ಯಾರೇನ ಅನ್ಸಿತಪ್ಪ ನಂಗೆ. ಓಕೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂಬಿಕೆ ಹೃದಯದಿಂದ ಬರುತ್ತೆ. ಆಮೇನ್. ನಂಬಿಕೆ ಬಾಯಿಂದ ಬರೋದಲ್ಲ, ನಂಬಿಕೆ ಮನಸ್ಸಿನಿಂದ ಬರೋದಲ್ಲ, ನಂಬಿಕೆ ಹೃದಯ ಆಳದಿಂದ ಬರಬೇಕು. ಎಸ್, ಇದಾಗತ್ತೆ.
ಅದಕ್ಕೆ ವಾಕ್ಯ ಹೇಳುತ್ತೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿನ ರಕ್ಷಿಸುವುದು. ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿನ ರಕ್ಷಿಸ್ತದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬಿಕೆಯಿಂದ ನೀನು ಏನು ಹೇಳ್ತೀಯೋ ಅದು ಹಾಗೆ ಆಗತ್ತೆ. ಆಮೆನ್. ದ ಫೇತ್ ಈಸ್ ದಿ ಕೈಂಡ್ ಆಫ್ ವೆಫನ್ ಫ್ರಮ್ ಗಾಡ್ ಟು ಮ್ಯಾನ್. ಒಂದು ನಂಬಿಕೆ ಅನ್ನೋದು ದೇವರಿಂದ ಮನುಷ್ಯನಿಗೋಸ್ಕರ ಇರುವಂಥ ಒಂದು ಶಸ್ತ್ರವಾಗಿದೆ, ಒಂದು ಆಯುಧವಾಗಿದೆ. ದ ಫೇತ್ ಈಸ್ ಅ ವೆಫನ್. ನಂಬಿಕೆ ಒಂದು ಆಯುಧವಾಗಿದೆ. ಹಲ್ಲೆಲೂಯಾ. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಂಬಿಕೆ ಅಂತ ಆಯುಧ ನಿನ್ನ ಜೊತೆಲಿರಲಿ. ಆಮೇನ್. ಆ ಆಯುಧಕ್ಕೆ ಹೆಸರೇನು ಗೊತ್ತಾ? ಆಮೇನ್. ಆ ಆಯುಧಕ್ಕೆ ಹೆಸರು ಗುರಾಣಿ. ಏನು? ಗುರಾಣಿ. ಗುರಾಣಿ ಅಂದರೆ ಗೊತ್ತಲ್ಲ? ಈ ಯುದ್ಧ ಮಾಡುವಾಗ ಎಲ್ಲಾದರೂ ನೀವು ಟಿವಿಯಲ್ಲಿ ನೋಡಿರ್ಬೋದು, ಆ ವ್ಯಕ್ತಿ ಏನಾದರೆ ಕತ್ತಿ ಬೀಸುವಾಗ ಈತನ ಅಡ್ಡ ಹಾಕ್ತಾನೆ ನೋಡ್ರಿ, ಅದಕ್ಕೆ ಗುರಾಣಿ ಅಂತ ಹೇಳ್ತಾರೆ. ಅದು ರೌಂಡ್ ಇರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಶೀಲ್ಡ್. ಅದು ಗುರಾಣಿ. ಓಕೆ. ಫೇತ್ ಈಸ್ ದಿ ರಿಯಲ್ ಕೀ. ಫೇತ್ ಮೀನ್ಸ್ ಇಸ್ ನಾಟ್ ಜಸ್ಟ್ ಸೇಯಿಂಗ್. ನಂಬಿಕೆ ಒಂದು ನಿಜವಾದ ಚಾವಿ ಆಗಿದೆ. ಅದು ಬರೀ ಹೇಳುವಂಥದ್ದಲ್ಲ. ಇದನ್ನು ಕೇಳ್ರಿ, ಇದನ್ನು ಕೇಳಿ ಇದನ್ನು ನೀವು ನಿಮ್ಮ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡೋದಾದರೆ ನಾನು ಹೇಳ್ತೀನಿ, ನೀನು ಭಾಳಷ್ಟು ಸಂಗತಿಗಳನ್ನು ಸ್ವೀಕರಿಸ್ಕೊಳ್ತೀಯ. ಆಮೇನ್. ಆಮೇನ್. ಹಲ್ಲೆಲೂಯಾ. ನಂಬಿಕೆ ಅಂದರೆ ಬರೀ ಬಾಯಿಂದ ಹೇಳೋದಲ್ಲ. ನಂಬಿಕೆ 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 ಅಲ್ಲ ಅಲ್ಲ ಅಲ್ಲ. ನಂಬಿಕೆ ಅಂದರೆ ಬರೀ ಹೇಳೋದಲ್ಲ. ಇಟ್ಸ್ ಆ್ಯಕ್ಷನ್. ಇಟ್ಸ್ ದಿ ಆ್ಯಕ್ಷನ್. ಅದು ಕಾರ್ಯ ಮಾಡುವಂಥದ್ದಾಗಿದೆ. ಏನು ಮಾಡುವಂಥದ್ದಾಗಿದೆ? ಅದಕ್ಕೆ ನಾನು ಹೇಳಿದ್ನಲ್ಲ, ಯಾಕೋಬನ ಪತ್ರಿಕೆಯಲ್ಲಿ ಏನು ಬರೆಯಲ್ಪಟ್ಟಿದೆ? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು, ಯಾಕೋಬ 5:15 ನೀವು ಓದಬೇಕು. ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ಆಮೇನ್ ರೋಗಿಯನ್ನು ರಕ್ಷಿಸುವುದು. ಹಲ್ಲೆಲೂಯಾ. ನಂಬಿಕೆ ಇದೆ. ಈಗ ಆ್ಯಕ್ಷನ್ ಅಂತ ಹೇಳಿದೆ ನಾನು, ಕ್ರಿಯೆ ಅಂತ ಹೇಳಿದೆ. ಅಲ್ಲೇ ಇದೆ ಅಲ್ಲಮ್ಮ? ಆಮೇನ್. ಕ್ರಿಯೆ ಅಂತ ಹೇಳಿದೆ ನಾನು. ಕ್ರಿಯೆ ಅಂದ್ರೇನು? ಪ್ರಾರ್ಥನೆ ಆಗಿದೆ. ಹಲ್ಲೆಲೂಯಾ. ಕ್ರಿಯೆ ಅಂದರೆ ಏನು? ಹಲ್ಲೆಲೂಯಾ. ಆತನ ಮಾಡೇ ಮಾಡ್ತಾನೆ, ನಾನು ಪ್ರಾರ್ಥಿಸ್ತೀನಿ ಅನ್ನುವಂಥದ್ದು ಪ್ರಾರ್ಥನೆ. ಆಮೇನ್. ಆಮೇನ್. ಹಲ್ಲೆಲೂಯಾ. ಆಮೇನ್. ಅದು ದೇವರ ಬಲವಾಗಿದೆ, ದೇವರ ಸಾಮರ್ಥ್ಯವಾಗಿದೆ. ನಾನು ಹೇಳಿದೆ ನಂಬಿಕೆ ಅಂದರೆ ಗುರಾಣಿಯಾಗಿದೆ. ಆಮೇನ್. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 16ನೇ ವಾಕ್ಯ ಹೇಳುತ್ತೆ. ದಯಮಾಡಿ ಬರ್ಕೊಳ್ರಿ. ಎಫೆಸದವರಿಗೆ ಬರೋ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯ. ಯಾವ ರೀತಿಯ ನಂಬಿಕೆ ನಿಮಗಿರಬೇಕು? ಆಮೇನ್. ನೀವು ಎಂಥ ಶಸ್ತ್ರವನ್ನು ಹಿಡಿದುಕೊಳ್ಳಬೇಕು ಗಮನಿಸ್ರಿ. ಆಮೇನ್. 6:16. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ. ಮತ್ತು ನಂಬಿಕೆ ಎಂಬುವಂತ ಗುರಾಣಿಯನ್ನು ಹಿಡ್ಕೊಳ್ರಿ. ಹಲ್ಲೆಲೂಯಾ. ನಂಬಿಕೆಯನ್ನ ಯಾವುದಕ್ಕೆ ಹೋಲಿಸಿದಾನೆ ದೇವರು? ಯಾವುದಕ್ಕೆ ಹೋಲಿಸ್ತದೆ ದೇವರ ವಾಕ್ಯ? ಗುರಾಣಿ. ಹಲ್ಲೆಲೂಯಾ. ಯಾಕೆ ಗುರಾಣಿ ಅಂದರೆ, ನಿನಗೆ ಬರುವಂಥ ಎಲ್ಲ ಎದುರಾಳಿಗಳು, ನಿನಗೆ ಬರುವಂಥ ಎಲ್ಲ ರೀತಿಯ ಒಂದು ಅಟ್ಯಾಕ್ಗಳನ್ನು ನೀನು ಏನು ಮಾಡ್ಬೋದು? ನಂಬಿಕೆಯಿಂದಲೇ ಅದನ್ನು ತಡಿಬಹುದು. ಆಮೇನ್. ಬರಲಿ, ಯಾರು ಮಾಟ ಮಂತ್ರ ಮಾಡಿದ್ದಾರೆ ಮಾಡಲಿ, ಯಾವ ದೆವ್ವ ನನ್ನ ಕಡೆ ಕಳಿಸಿದ್ದಾರೆ ಕಳಿಸ್ಲಿ, ನನಗೆ ನಂಬಿಕೆ ಉಂಟು. ನನ್ನ ದೇವರು ನನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪನೆ ಕೊಟ್ಟಿರುವವನು. ಯಾವ ಕೇಡು ನನಗೆ ಸಂಭವಿಸುವುದಿಲ್ಲ, ಉಪದ್ರವು ನನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ಹಲ್ಲೆಲೂಯಾ. ನಾನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನನ್ನನ್ನು ಕಾಪಾಡ್ತಾನೆ. ಇದು ನಂಬಿಕೆ ಆಗಿದೆ. ಇದು ನಂಬಿಕೆ ಎಂಬುವಂಥ ಗುರಾಣಿಯಾಗಿದೆ. ಪಾಸ್ಟರ್ ಅವ್ರು ನಮ್ಮ ಮನೆ ಬಾಜುಕೊಂಡೆ 2 ಲಿಂಬೆಕಾಯಿ ಒಂದು ಮೆಣಸಿನ್ಕಾಯಿ ಹೋಗುದು. ಅಯ್ಯೋ. ಹಲ್ಲೆಲೂಯಾ. ಪಾಸ್ಟರ್ ಅವ್ರ ಮನೆ ಅಲ್ಲದಾರ ಪಾಸ್ಟರ್, ಲಿಂಬು 2 ಮೆಣಸಿನ್ಕಾಯಿ ತೊಗೊಂಬಂದು ಒಂದು ದೊಡ್ಡ ತೆಂಗಿನ ಕುಂಬಳಕಾಯಿ ಹೋಗಿದ್ದಾರೆ. ಆ ಕುಂಬಳಕಾಯಿ ಮಾರವನ ಹಂಗಿಲ್ಲ. ನಿನ್ನ ನಂಬಿಕೆಯಲ್ಲಿದೆ. ಅಲ್ಲ, ಈ ನಂಬಿಕೆ ಎಲ್ಲುಂಟಪ್ಪ? ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು, ನಿನಗೇನು ತಟ್ಟದು? ಇದೇ ನಂಬಿಕೆ. ಯಾಕಂದ್ರೆ ವಾಕ್ಯ ಹಂಗೆ ಬರೆಯಲ್ಪಟ್ಟಿದೆ. ಪಾಸ್ಟರ್ ನಮ್ಮ ಸಾಯ್ಬೇಕಂತೇಳಿ ಮಾಡಿಸಿದಾರ್ರಿ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನಿರುವಾಗ ಯಾವನ್ರಿ ಬಂದು ನಿಮಗೆ ನಿಮ್ಮನ್ನು ಸಾಯಿಸುವವನು? ಹಲ್ಲೆಲೂಯಾ. ಪಾಸ್ಟರ್ ಭಾಳ ದೊಡ್ಡ ಮಂತ್ರಮೋದಿ ಕಡೆ ಹೋಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ನಾನು ನಿನ್ನೆ ಪ್ರಾರ್ಥನೆ ಮಾಡುವಾಗ ನೋಡಿದೆ, ಬರೋ ದಿನಗಳಲ್ಲಿ ಮಾಟ ಮಂತ್ರ ಮಾಡುವರೆಲ್ಲರೂ ತಮ್ಮ ಪುಸ್ತಕವನ್ನು ಸುಟ್ಟು ಸಭೆಗೆ ಬಂದು ಯೇಸುವಿಗೆ ಒಪ್ಪಿಸಿಕೊಟ್ಟು ಯೇಸುವನ್ನು ನಂಬಿ ಯೇಸುವಿನ ಸೇವಕರಾಗುವುದನ್ನು ನಾನು ನೋಡಿದೆ. ಹಲ್ಲೆಲೂಯಾ.
ಪಾಸ್ಟರ್ ಭಾಳ ದೊಡ್ಡ ಮಾಟ ಮಂತ್ರ. ಭಾಳ ದೊಡ್ಡಲ್ಲ. ಲೂಕನ ಬರೆದ ಸುವಾರ್ತೆ 10:19 ಹೇಳುತ್ತೆ, ಹಲ್ಲೆಲೂಯ, ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಯಾರಿಗೆ? ಯಾರು ಯೆಹೋವನ ನಂಬುತ್ತಾರೋ, ಯಾರು ಯೇಸುವನ ಕರ್ತನೆಂಬುದಾಗಿ ಬಾಯಿಂದ ಅರಿಕೆ ಮಾಡ್ತಾರೋ ಅವರಿಗೆ ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವ ಅಧಿಕಾರ ಇದೆ. ಇನ್ಯಾವ್ದು ನಿಲ್ಲತ್ತೆ ನಿನ್ನ ವಿರೋಧವಾಗಿ? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ಬೆಂಗಳೂರಲ್ಲಿ ಒಂದು ಸಭೆಗೆ ನಾನು ಪ್ರಚಾರ ಮಾಡೋದಕ್ಕೆ ಹೋಗಿದ್ದೇನೆ. ಪ್ರಚಾರ ಆದಮೇಲೆ ಎಲ್ಲರಿಗೂ ಪ್ರೇಯರ್ ಮಾಡಬೇಕಲ್ಲ, ಪ್ರಾರ್ಥನೆ ಮಾಡುವಾಗ ಒಬ್ಬ ಸ್ತ್ರೀ ಬರ್ತಾರೆ. ಭಾಳ ಅಳ್ತಾ ಇದ್ದಾಳೆ, ಇಮೋಷ್ನಲಿ ಫುಲ್ ಆ್ಯಕ್ಟಿಂಗ್ ಮಾಡಿ. ಹಲ್ಲೆಲೂಯ ಹೇಳ್ತಾ, ಪಾಸ್ಟರ್ ಇದೆಲ್ಲ ಆಗ್ತಾ ಇದೆ. ನಾನಂದೆ, ಅಮ್ಮ ದೇವ್ರು ಕಾರ್ಯ ಮಾಡ್ತಾರೆ. ಹಾಂ ಪಾಸ್ಟರ್, ನಾನು ಅದನ್ನೇ ಕಾಯ್ತಾ ಇದ್ದೀನಿ. ದೇವರು ಕಾರ್ಯ ಮಾಡುವವರು ಕಾಯೋದು ಮಾತ್ರ ಮಾಡೋದಿಲ್ಲ, ದೇವರು ಹೇಳಿದ ಮಾತನ್ನು ಹಿಡ್ಕೊಂಡು ಬಾಗಿಲನ್ನು ಮುಚ್ಚಿ ಅದಕ್ಕಾಗಿ ಪ್ರಾರ್ಥಿಸ್ತಾರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾನು ಯಾರನ್ನು ಹೀಯಾಳಿಸ್ತಾ ಇಲ್ಲ. ನಂಬಿಕೆ ನಿನಗಿದ್ದರೆ ಆ ನಂಬಿಕೆ ನಿನ್ನಿಂದ ಕಾರ್ಯ ಮಾಡುತ್ತೆ. ಹಂಗೆ ವಾಕ್ಯ ಹೇಳುತ್ತೆ. ಯಾವ ವಾಕ್ಯದಿಂದ ನೀನು ನಂಬುದಕ್ಕೆ ಪ್ರಾರಂಭಿಸ್ತಿಲ್ಲ, ಅದೇ ವಾಕ್ಯ ಹೇಳುತ್ತೆ ನಂಬಿಕೆ ಕಾರ್ಯ ಮಾಡುವಂಥದ್ದು. ಹಲ್ಲೆಲೂಯ. ಏನಂತೆ? ನಂಬಿಕೆ ಕಾರ್ಯ ಮಾಡುವಂಥದ್ದು. ಹಲ್ಲೆಲೂಯ. ಮತ್ತು ನಂಬಿಕೆ ಎಂಬ ಗುರಾಣಿಯು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಂಬಿಕೆ ಎಂಬ ಗುರಾಣಿ ಇರಲಿ. ಹಲ್ಲೆಲೂಯ. ಯಾವ ಬೆಂಕಿ ನಿನ್ನನ್ನು ಸುಡುವುದಕ್ಕಾಗಿ ಬರುತ್ತೆ? ವಾಕ್ಯ ಹೇಳುತ್ತೆ, ನದಿಗಳನ್ನು ನೀನು ದಾಟುವಾಗ ಅಗ್ನಿಗಳನ್ನು, ಹಲ್ಲೆಲೂಯ, ಅಗ್ನಿಯಲ್ಲಿ ನಡೆಯುವಾಗ ಸುಡುವುದಿಲ್ಲ. ಆಮೇನ್. ನೀ ಅಗ್ನಿ ಬಾಣಗಳನ್ನೆಲ್ಲ ಆರಿಸೋದಕ್ಕೆ ಶಕ್ತನಾಗಿರುವಿ. ಯಾರು? ನೀನು ಶಕ್ತನಾಗಿರುವಿ. ಯಾಕಂದ್ರೆ ನಿನ್ನಲ್ಲಿ, ನಿನ್ನ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಟ್ಟಿದ್ದೀನಿ ನೋಡು. ಅದಕ್ಕಾಗಿ ಯೇಸುವಿಗೆ ಸ್ಥಳ ಹೃದಯದಲ್ಲಿ ಕೊಡೋದಕ್ಕೆ ಯಾರು ಸಿದ್ಧರಾಗಿದ್ದರೆ, ಹಲ್ಲೆಲೂಯ, ನಂಬಿಕೆಯಿಂದ ಹೇಳ್ರಿ, ಯೇಸುವೇ ನನ್ನ ಹೃದಯದಲ್ಲಿ ಬಾ. ಬಾಯ್ ತೆರೆದು ಹೇಳ್ರಿ, ಯೇಸುವೇ ನನ್ನ ಹೃದಯದಲ್ಲಿ ಬಾ. ಯೇಸುವೇ ನನ್ನ ಹೃದಯದಲ್ಲಿ ನಿನಗೆ ಸ್ಥಳ ಕೊಟ್ಟಿದ್ದೇನೆ ಸ್ವಾಮಿ. ನನ್ನ ಹೃದಯದಲ್ಲಿ ವಾಸಿಸಪ್ಪ. ನನ್ನಲ್ಲಿ ಇನ್ನೂ ನಂಬಿಕೆ ಹೆಚ್ಚಲಪ್ಪ. ನಿನ್ನ ವಾಕ್ಯದ ಪ್ರಕಾರ ನಡೀತೇನೆ. ನನಗೆ ರಕ್ಷಣೆ ಕೊಡಪ್ಪ, ನನಗೆ ಬಿಡುಗಡೆ ಕೊಡಪ್ಪ, ಸಹಾಯ ಮಾಡು ಯೇಸುವೆ. ಆಮೇನ್, ಆಮೇನ್, ಹಲ್ಲೆಲೂಯ. ನಾನು ಹೇಳಿದೆ ಪ್ರಾರಂಭದಲ್ಲಿ ಪ್ರಾರ್ಥಿಸುವಾಗ ಕೆಲವು ಮಾತು ಹೇಳಿದೆ. ಇವತ್ತು ನೀವು ಹಂಗೆ ಹೋಗೋದಿಲ್ಲ, ಇವತ್ತು ಏನಾದರೂ ಒಂದು ಹೊಂದ್ಕೊಂಡು ಹೋಗ್ತೀರಾ. ಆಮೇನ್, ಹಲ್ಲೆಲೂಯ, ಆಮೇನ್. ನಂಬಿಕೆ ಹಿಡಿದುಕೊಳ್ಬೇಕು. ಏನು ಮಾಡಬೇಕು? ನಂಬಿಕೆ ಹಿಡಿದುಕೊಳ್ಬೇಕು. ನಂಬಿಕೆ ಹಿಡಿದುಕೊಳ್ಬೇಕು. ಹಲ್ಲೆಲೂಯ. ನಂಬಿಕೆ ಬಿಡಬಾರ್ದು. ಹಲ್ಲೆಲೂಯ. ಒಂದು ತೆಂಗಿನಕಾಯಿ ಮನೆ ಪಕ್ಕದಲ್ಲಿ ಬಿದ್ದಾಗ ನಂಬಿಕೆ ಬಿಡಬಾರ್ದು. ಹಲ್ಲೆಲೂಯ. ವಾಕ್ಯ ಹೇಳುತ್ತೆ, ಈ ಲೋಕದಲ್ಲಿರುವ ಆತನಿಗಿಂತ ನಿನ್ನಲ್ಲಿರುವ ಆತನು ದೊಡ್ಡವನೆಂಬುದಾಗಿ. ಆಮೇನ್, ಹಲ್ಲೆಲೂಯ. ಮಾಟ ಮಂತ್ರ ಮಾಡೋರಕ್ಕಿಂತಲೂ ನೀನು ದೊಡ್ಡವನು, ಯಾಕಂದರೆ ನಿನ್ನಲ್ಲಿ ಯೇಸು ಇದ್ದಾನೆ. ಹಲ್ಲೆಲೂಯ, ಆಮೇನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆ 14:28 ವಾಕ್ಯ ಈ ರೀತಿ ಹೇಳುತ್ತೆ, ನಂಬಿಕೆ ಅಂದರೆ ಏನು? ಹಲ್ಲೆಲೂಯ. ನಂಬಿಕೆ ಅಂದರೆ, ಹಲ್ಲೆಲೂಯ, ಅಲ್ಲಿ ಕೇಳ್ರಿ. ಆಮೇನ್, ಗಮನಿಸಿ. ನಂಬಿಕೆ ಅಂತ ಹೇಳಿದರೆ ನಾನು ಹೇಳಿದ್ನಲ್ಲ ಒಂದು ಬಿದ್ದಿದೆ ಅದನ್ನು ನೋಡಿ ಭಯ ಪಡೋದಲ್ಲ. ನಂಬಿಕೆ ಅಂದರೆ ಧೈರ್ಯ. ಏನು? ಧೈರ್ಯ. ನಂಬಿಕೆ ಇರೋವನು ಧೈರ್ಯವಾಗಿರ್ತಾನೆ. ಬರಲಿ ಏನು ಬೇಕಾದರೂ ನಾನು ನೋಡ್ತೀನಿ. ಹಲ್ಲೆಲೂಯ. ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯ, ಆಮೇನ್. ಕೀರ್ತನೆ 127:1 ಹೇಳುತ್ತೆ, ಯೆಹೋವನೇ ನನಗೆ ರಕ್ಷಕನು ಬೆಳಕು ಆಗಿದ್ದಾನೆ. ನಾನು ಯಾರಿಗೆ ಭಯಪಡೇನು? ಯಾರು ನನ್ನನ್ನು ಎದುರಿಸೋರು? ಯಾರೂ ಇಲ್ಲ. ನನ್ನ ರಕ್ಷಣೆ ಯಾರು? ಯೆಹೋವನಾಗಿದ್ದ. ನನ್ನ ಬೆಳಕು ಯಾರು? ಕತ್ತಲು ನನ್ನನ್ನು ಏನು ಮಾಡೋದಿಲ್ಲ, ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆಮೇನ್. ನಂಬಿಕೆ ಅಂದರೆ ಧೈರ್ಯ. ನಂಬಿಕೆ ಅಂದರೆ ಕಾರ್ಯ ಮಾಡುವಂಥದ್ದು. ಅಂದರೆ ನಂಬಿಕೆ ಇದೆ ನನಗೆ ದೇವರು ಮಾಡ್ತಾನಂತ ಹೇಳಲ್ಲ. ನಂಬಿಕೆ ಕಾರ್ಯ ಮಾಡುವಂಥದ್ದು. ನಂಬಿಕೆ ಇದೆ, ಆ ನಂಬಿಕೆ ಹಿಡ್ಕೊಂಡು ಪ್ರಾರ್ಥಿಸುವಂಥದ್ದೇ ಆ ಕಾರ್ಯವಾಗಿದೆ. ನಂಬಿಕೆ ಹಿಂಜರಿಯುವಂಥದ್ದಲ್ಲ. ನಂಬಿಕೆ ಹಿಂಜರಿದವ್ರು ನೋಡ್ರಿ, ಹಿಂಜರಿತಾರಲ್ಲ, ಅವರಲ್ಲಿ ನಿಜವಾದ ನಂಬಿಕೆ ಇರೋದಿಲ್ಲ, ತೋರಿಕೆ ನಂಬಿಕೆ ಇರುತ್ತೆ. ಈ 2 ರೀತಿ ಕಳ್ಳೆಪುರಿ ಗೊತ್ತಾ? ಅಂದರೆ ಚುರುಮುರಿ, ಒಂದು ಗಟ್ಟಿರುತ್ತೆ, ಇನ್ನೊಂದು ಎರಡೂ ಒಂದೇ ಬಟ್ಟೆಯಲ್ಲಿ ಆಗ್ತಾವೆ. ಅಂದರೆ ಎಲ್ಲರೂ ಸಭೆದಲ್ಲೇ ಸಿಗ್ತಾರೆ ನಿಮಗೆ. ಹಲ್ಲೆಲೂಯ, ಹಲ್ಲೆಲೂಯ. ಎರಡೂ ಒಂದೇ ಬಟ್ಟೆಯಲ್ಲಿ ಮಾಡ್ತಾರಲ್ಲ, ಒಂದೇ ಬಟ್ಟೆಯಲ್ಲಿ ಮಾಡ್ತಾರೆ ಚುರುಮುರಿ. ಹೌದಲ್ರಿ? ಹೌದಿಲ್ಲ? ಅಂದರೆ ಎಲ್ಲರೂ ಒಂದೇ ಸಭೆಯಲ್ಲಿ ಸಿಗ್ತಾರೆ ನಿಮಗೆ, ಸೇಮ್ ಸಭೆಯಲ್ಲೇ ಸಿಗ್ತಾರೆ. ನಂಬಿಕೆ ಇದ್ದವರ ನಂಬಿಕೆ ಕೊಲ್ಲುವಂಥವ್ರು ಸಭೆಯಲ್ಲೇ ಇರ್ತಾರೆ.
ಹಲ್ಲೆಲೂಯಾ, ಆಮೆನ್. ಆದರೆ ನಾವು ಅದನ್ನು ಪರೀಕ್ಷಿಸಬೇಕು. ನಂಬಿಕೆ ಇಂತು ಜರಿಯುವಂಥದ್ದಲ್ಲ. ಅದು ಪೇತ್ರನ ಹಾಗೆ ಕರ್ತನೇ ಅದು ನೀನೇ ಆಗಿದ್ರೆ ನನಗೆ ಬರೋದಕ್ಕಾಗಿ. ಹಲ್ಲೆಲೂಯಾ. ಯಾರಾದರೂ ನಂಬುವವರು ಹಲ್ಲೆಲೂಯಾ. ಪೇತ್ರನೇ ಹಲ್ಲೆಲೂಯಾ. 12 ಜನ ಶಿಷ್ಯರು ಯಾರೂ ಧೈರ್ಯ ಮಾಡಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸಮುದ್ರದಲ್ಲಿ ದೋಣಿ ಅಲ್ಲಾಡ್ತಾ ಇದೆ, ಇನ್ನೇನು ಮುಳುಗಬೇಕು. ಯೇಸು ಬಂದಿದ್ದಾನೆ. ಭಯಪಟ್ಟು ಎಲ್ಲರೂ ಹೇಳ್ತಾರೆ ದೆವ್ವ ಬಂತು ಅಂತ ಹೇಳಿ. ಯೇಸು ಹೇಳ್ತಾನೆ, ಹುಚ್ಚಪ್ಪ, ದೆವ್ವ ಅಲ್ಲೋ, ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇಟ್ಸ್ ಮೀ. ಆವಾಗ ಪೇತ್ರನೇ ಹೇಳ್ತಾನೆ, ಕರ್ತನದು ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆಯುವ ಅಪ್ಪನೆ ಕೊಡು. ಯೇಸು ಹೇಳ್ತಾನೆ, ದೆವ್ವ ಆದರೆ ನೀರಿನ ಮೇಲೆ ನಡೆಯೋದಿಲ್ವೋ, ನಾನು ಈ ಸಮುದ್ರನ ಉಂಟು ಮಾಡಿದಾತನು, ನನಗೆ ಅಧಿಕಾರ ಇದೆ, ನಾನು ಇದ್ರ ಮೇಲೆ ನಡೀತೇನೆ. ಯೇಸು ಸ್ವಾಮಿ ಏನು ಹೇಳ್ತಾನೆ, ನಿನ್ನ ನಂಬಿಕೆ ಅಂತ ಆಗಲಿ ಬಾ. ಭಾಳ ಯೇಸು ಸ್ವಾಮಿ ಏನು ಹೇಳೋದಿಲ್ಲ, ಬೇಡ ಸಮುದ್ರ ಭಾಳ ಆಳ ಇದೆ ಬರಬೇಡ ಅಂತ ಹೇಳಿಲ್ಲ. ನಿನ್ನ ನಂಬಿಕೆ, ಹಲ್ಲೆಲೂಯಾ. ನಂಬಿಕೆ ಉಳ್ಳವರು ನೀರಿನ ಮೇಲೆ ನಡೀತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್. ನಂಬಿಕೆ ಉಳ್ಳವರು ನದಿಗಳನ್ನು ದಾಟ್ತಾರೆ. ನಾನು ಮೊನ್ನೆ ಒಬ್ಬರ ಸ್ಟೋರಿಯನ್ನು ನೋಡ್ತಾ ಇದ್ದೆ. ಓಕೆ, ಆಮೆನ್. ಕೇರಿ ಟೆಂಡರ್ ಅಂತ ಹೇಳಿ, ಕೇರಿ ಅಂತ ಅವ್ರ ಹೆಸರು. ಅವರು ಯವನಸ್ಥಳಾಗಿರುವಾಗ ಈ ಅನಾಥ ಮಕ್ಕಳನ್ನು, ಅಂದರೆ ಈ ಅಮೆರಿಕ ದೇಶದಲ್ಲಿ, ಅಂದರೆ ಈ ಹೊರದೇಶಗಳಲ್ಲಿ, ಕ್ಷಮಿಸಬೇಕು, ಬರೀ ಅಮೆರಿಕ ಅಷ್ಟೇ ಅಲ್ಲ, ಹೊರದೇಶದಲ್ಲಿ ಆ ಕಾಲದಲ್ಲಿ ಮಕ್ಕಳನ್ನು ಹಡಿದ್ಬಿಟ್ಟು ರೋಡ್ ಬದಿಯಲ್ಲಿ ಬಿಸಾಕಿ ಹೋಗುವಂಥ ಭಾಳ ಸಂಗತಿ ಇತ್ತು ಅವಾಗ. ಹಲ್ಲೆಲೂಯಾ. ಅವಾಗ ಭಾಳ ಈ ರೀತಿ ಕಾರ್ಯ ಇರುವಾಗ ಈ ಕೇರಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಮಿಷನರಿಗಳು ಒಂದು ಮಿಷನ್, ಅಂದರೆ ಒಂದು ಸೇವೆ ಪ್ರಾರಂಭಿಸ್ತಾಳೆ. ಅಂದರೆ ಅನಾಥ ಮಕ್ಕಳನ್ನು ಸಾಕೋದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅವಳು ಹಂಗೆ ಮಕ್ಕಳನ್ನು ಸಾಕ್ತಾ ಇರುವಾಗ 100 ಮಕ್ಕಳನ್ನು ಅವಳು ಈ ರೀತಿ ಬೀದಿಯಿಂದನೋ ಅಥವಾ ಈ ತಿಪ್ಪೆ ತೊಟ್ಟೆಯಿಂದನೋ ಅಥವಾ ಬಿಸಾಕಿ ಹೋಗಿ ಬಸ್ ಸ್ಟಾಪ್ನಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಬಿಸಾಕಿ ಹೋಗಿರುವಂಥ ಮಕ್ಕಳುಗಳನ್ನು ಕರ್ಕೊಂಡು ಬಂದು ಅವಳು ದುಡಿದು, ಅವಳು ಪ್ರಾರ್ಥನೆ ಮಾಡಿ, ಅವರನ್ನು ಸಾಕಿ ಸಲುವಿ ಆ ಮಕ್ಕಳಿಗೆ ದೇವರ ಮಾರ್ಗವನ್ನು ಕಲಿಸ್ತಾ ಇರ್ತಾಳೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯವನಸ್ಥಳು, ಭಾಳ ಯವನಸ್ಥಳು. ವೆನ್ ಶಿ ವಾಸ್ ಸ್ಟಾರ್ಟೆಡ್, ಯಾವಾಗ ಅವಳು ಪ್ರಾರಂಭಿಸಿದಳು, ಶಿ ವಾಸ್ ಜಸ್ಟ್ 15 years old. ಅವಳು ಪ್ರಾರಂಭ ಮಾಡಿದಾಗ ಅವಳು ಬರೀ 15 ವಯಸ್ಸದವಳಾಗಿದ್ದಳು. ಹಲ್ಲೆಲೂಯಾ, 15 ವಯಸ್ಸಾಗ. ಇದು ಸೆಕೆಂಡ್ ವರ್ಲ್ಡ್ ವಾರ್ ನೋಡ್ರಿ, ಎರಡನೇ ಮಹಾಯುದ್ಧ ಆಗಿತ್ತಲ್ಲ, 2ನೇ ವರ್ಲ್ಡ್ ವಾರ್ ಆ ಸಮಯದಲ್ಲಿ ಆಗಿರುವಂಥ ಘಟನೆ. ಆವಾಗ ಜಪನೀಸ್ ಸೈನಿಕರು ಯಾರು ಸಿಕ್ಕರೂ ಕೊಲ್ತಿದ್ರು ಅವರನ್ನು. ಹಲ್ಲೆಲೂಯಾ. ಇವಾಗ ಇವಳು ಆ ಮಕ್ಕಳನ್ನು ಕಾಡಿನಲ್ಲಿ ಬಚ್ಚಿಟ್ಕೊಂಡು, ಕಾಡಿನಲ್ಲಿ ಆ ಮಕ್ಕಳನ್ನು ಕರ್ಕೊಂಡು ಚೈನಾ ದೇಶಕ್ಕೆ ಹೋಗ್ಬೇಕು ಅವಳು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. 100 ಜನ ಮಕ್ಕಳು, ಊಟ ಇಲ್ಲ, ನೀರಿಲ್ಲ, 25 ದಿನ ನಡಿಬೇಕು. ಎಷ್ಟು? ನೀವು ಇಲ್ಲಿಂದ ಇಲ್ಲಿ ನಡೆದು ಸಮಯಕ್ಕೆ ಸರಿಯಾಗಿ ಸಭೆಗೆ ಬರೋದಿಲ್ಲ. ವಿ ಶುಡ್ ಬಿ ಶೇಮ್ ಆನ್ ಅವರ್ ಸೆಲ್ಫ್. ನಮ್ಮ ಮೇಲೆ ನಮಗೆ ನಾಚಿಕೆ ಬರಬೇಕು. ಬಿಕಾಸ್ ವಿ ಆರ್ ಟೇಕಿಂಗ್ ವೆರಿ ಈಸಿ. ನಾವು ಭಾಳ ಸುಲಭವಾಗಿ ಇನ್ನೂ ಪ್ರೇಯರ್ ಮಾಡತ್ತಿರ್ತಾರೆ, ಹೋಗೋಣ ಆಮೇಲೆ. ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್, ಆಮೆನ್. ಗಮನಿಸ್ರಿ, ಖೇರಿ ಏನು ಮಾಡ್ತಾರೆ ಗೊತ್ತಾ? ಹಲ್ಲೆಲೂಯಾ, ಖೇರಿ ಏನು ಮಾಡ್ತಾರೆ ಗೊತ್ತಾ? ಆ 100 ಜನ ಮಕ್ಕಳನ್ನು ಹಸಿವು ಅಂತದಾಳೆ. ಆ ಮಕ್ಕಳಂತಿದ್ದಾರೆ. ಅವಾಗ ಏನು ಮಾಡ್ತಾಳೆ ಗೊತ್ತಾ ಇವಳು? ತನ್ನ ಜೀವಿತದಲ್ಲಿ ಆದಂಥ ಎಲ್ಲ ಸ್ಟೋರಿಗಳನ್ನು ಹೇಳ್ಕೊಂಡು ಪ್ರತಿದಿನ, ಆಮೇಲೆ ಕಾಡಲ್ಲೇ ಮಲಗೋದು. ಹೀಗೆ ಮಾಡಿ ಇನ್ನೇನು ಅವರು ಸೇರಬೇಕಾಗಿರುವಂಥ, ಅಂದರೆ ಒಂದು ದೊಡ್ಡ ನದಿ ಇದೆ. ಆ ನದಿ ಆದಮೇಲೆ ಆ ದೇಶಕ್ಕೆ ಹೋಗುವಂಥ ಮಾರ್ಗ ಬರುತ್ತೆ. ಬೆಟ್ಟ ಗುಡ್ಡಗಳಲ್ಲೆಲ್ಲ ನಡ್ಕೊಂಡು ಹೋಗಬೇಕು. ಹೆಂಗೆ ಅಂತ ಹೇಳಿದರೆ, ಬರೀ 2 ಕಾಲು ನಡೆಯುವಷ್ಟು ಜಾಗ ಇರುತ್ತೆ. ಬೆಟ್ಟಕ್ಕೆ ಹಿಂಭಾಗವನ್ನು ಕೊಟ್ಟು ಹಿಂಗೆ ನಡಿಬೇಕು. ಹಿಂಗೆ ಒಂದು ಇಡೀ ದಿನ ನಡೆದಿದ್ದಾರೆ. ಎಷ್ಟು? ಇಡೀ ದಿನ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್. ನಾನು ಹೇಳ್ತಾ ಇರುವಂಥ ಸಂಗತಿ ಕಥೆಯಲ್ಲ, ನಡೆದ ಘಟನೆ ಆಗಿರುವಂಥದ್ದು. ಇವತ್ತು ನೀನು ಇಲ್ಲಿ ಕುಂತು ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ಇದು ಬರೀ ದೇವರ ಕೃಪೆ ಮಾತ್ರವಲ್ಲ. ಆಯಿತು ನಾನು ನಂಬಿದ್ದೀನಿ ಅಂತೇಳಿ ನೀನು ಮಾಡಿರುವಂಥ ದೊಡ್ಡ ಕಾರ್ಯ ಅಲ್ಲ. ಹಲ್ಲೆಲೂಯಾ. ಇದಕ್ಕಾಗಿ ಎಷ್ಟೋ ಜನ ರಕ್ತ ಸುರಿಸಿದ್ದಾರೆ. ಇದಕ್ಕಾಗಿ ಎಷ್ಟೋ ಜನ ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ. ಎಷ್ಟೋ ಮಿಷನರೀಸ್ಗಳು ಇದಕ್ಕಾಗಿ ತಮ್ಮ ದೇಶವನ್ನು, ತಮ್ಮ ಮಕ್ಕಳನ್ನು, ಹೆಂಡತಿಯನ್ನು ಬಿಟ್ಟು ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್, ಆಮೆನ್. ಬರೋ ದಿನದಲ್ಲಿ ನಿಮ್ಗೆ ಎಷ್ಟು ಜನ ಕೈಯಲ್ಲಿ ಬೈಬಲ್ ಇದೆ ತೋರಿಸ್ತೀರಿ?
ಬರೋ ದಿನಮಾನಗಳಲ್ಲಿ ಹಲ್ಲೆಲೂಯಾ ನನಗೆ ಈ ಬೈಬಲ್ ಯಾವ ರೀತಿ ಬಂತು ಎಂಬುದಾಗಿ ನಾನು ತೋರಿಸ್ತೀನಿ, ನಿಮಗೆ ಹೇಳ್ತೀನಿ ಯಾವ ರೀತಿ ದೇವರು ಅದನ್ನು ನಮ್ಮವರೆಗೂ ಮುಟ್ಟಿಸಿದನು, ಅದಕ್ಕೆ ಯಾವ ರೀತಿ ಒಬ್ಬ ವಿಲಿಯಂ ಟೆಂಡಲ್ ಅನ್ನುವಂಥವನ್ನ ಜೀವಂತವಾಗಿ ಸುಟ್ಟಿದ್ದಾರೆ, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ, ನಾನು ನಿಮಗೆ ಬೋಧಿಸ್ತೇನೆ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿರುವಂಥ ಬೈಬಲ್ ನಿಮಗೆ ಸಿಲ್ಲಿ ಅನಿಸುತ್ತೆ, ಅದು ಎಲ್ಲಿ ಬೇಕಲ್ಲಿ ಹೋಗಿ ಇಟ್ಟುಬಿಡ್ತೀರಿ. ಹಲ್ಲೆಲೂಯಾ. ಯಾವಾಗ ಬೇಕಾವಾಗ ಓದ್ತೀರಿ. ಇಲ್ಲ ಅದು ನಿನ್ನ ಕೈಗೆ ಬಂದು ಮುಟ್ಟಬೇಕಾದ್ರೆ ನಿನಗೆ ಗೊತ್ತಾ, ಎಷ್ಟೋ ಜನರನ್ನು ಈ ಪ್ರಿಂಟ್ ಮಾಡುವಂಥ ಮಷೀನಲ್ಲಿನೇ ಆ ಪ್ರಿಂಟ್ ಮಾಡುವ ಹಾಗೆ ಕುಸಿದು ಸಾಯುವ ಹಾಗೆ ಮಾಡಿದ್ದಾರೆ, ಹಿಸುಕಿ. ಹಲ್ಲೆಲೂಯಾ. ಮೊಟ್ಟ ಮೊದಲು ಲ್ಯಾಟಿನ್ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಆ ಬೈಬಲನ್ನು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರುವಂಥ ವಿಲಿಯಂ ಟೆಂಡಲ್ ಅನ್ನುವಂಥ ವ್ಯಕ್ತಿನ ಜೀವಂತವಾಗಿ ಸುಟ್ಟಿದ್ದಾರೆ. ಅವನನ್ನು ಆತನು ಟ್ರಾನ್ಸ್ಲೇಟ್ ಮಾಡಿರುವಂಥ ಎಲ್ಲ ಬೈಬಲನ್ನು ಅದ್ರ ಜೊತೆಲೇನು ಸುಟ್ಟಾಕ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸುಮ್ಮನೆ ಬಂದಿದ್ದಲ್ಲ, ದೇರ್ ವಾಸ್ ಅ ಸ್ಯಾಕ್ರಿಫೈಸ್ ಫಾರ್ ದ್ಯಾಟ್. ಒಂದು ತ್ಯಾಗ ಆಗಿದೆ ಅದಕ್ಕೆ, ನೀನು ಅದನ್ನು ಗೌರವಿಸಬೇಕು. ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೇನ್. ಯಾವಾಗಾದರೆ ತೆಗೆದ್ರಿ ಒಂದು ಕೀರ್ತನೆ, ಒಂದೇ ವಾಕ್ಯ ಮತ್ತು ಅದು ಓದಿ ಇಟ್ಟು ಇಲ್ಲ ಅದಲ್ಲಪ್ಪ. ಕ್ರೈಸ್ತ ಜೀವಿತ ವಾಕ್ಯದಲ್ಲಿ ಬೆಳಿಬೇಕು. ಕೇರಿ ಒಂದು ನದಿ ದಡದಲ್ಲಿ ಬರ್ತಾಳೆ. ಹಲ್ಲೆಲೂಯಾ. ನದಿ ಎಷ್ಟು ದೊಡ್ಡದಿರತ್ತಂದರೆ, ನಮ್ಮ ನದಿ ಇದೆಯಲ್ಲ ಅಷ್ಟು ದೊಡ್ಡ ಹೊಳೆ ಹೇಗೆ ದಾಟಬೇಕು, ಅವಳೊಂದು ವಾಕ್ಯ ಹೇಳಿ ಪ್ರಾರ್ಥಿಸ್ತಾಳೆ. ಏನಂತೇಳಿ, ನದಿಗಳನ್ನು ದಾಟುವಾಗ ನಾವು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗ ನಾವು ಸುಡುವುದಿಲ್ಲ ಅಂತ ವಾಕ್ಯ ಹೇಳುತ್ತೆ. ಸ್ವಾಮಿ, ಈ ನದಿಯಲ್ಲಿ ನಾವು ನಡೆಯುವುದಕ್ಕಾಗಿ ಸಹಾಯ ಮಾಡು ಅಂತ ಹೇಳಿ. ಹಲ್ಲೆಲೂಯಾ. ಕಾಡು ಇವಾಗ ನದಿ ವಿಭಾಗ ಆಗಬೇಕಾ, ಅದನ್ನ ಹೇಳಿ ಪ್ರಾರ್ಥಿಸ್ತದಾಳೆ. ಅಲ್ಲಿರುವಂಥ ಒಂದು ಮಗ ಹೇಳ್ತಾನೆ, ಅಂತೆ ಅಮ್ಮ ನೀನು ಮೊನ್ನೆ ಒಂದು ಘಟನೆ ಹೇಳಿದ್ದೆ ಬೈಬಲಲ್ಲಿ ಬರೆದಿರೋಂಥದ್ದು. ಆ ಬೈಬಲಲ್ಲಿ ಬರೆದಿರೋ ಘಟನೆ ಏನಂತ ಹೇಳಿದರೆ, ಕೆಂಪು ಸಮುದ್ರ ವಿಭಾಗ ಆಯ್ತಲ್ಲ, ಇವತ್ತು ನಾವು ಅದೇ ದೇವ್ರು ನಂಬಿದ್ದೇವೆ, ನೀನು ಒಂದು ಮಾತು ಹೇಳಿದ್ರೆ ವಿಭಾಗ ಆಗತ್ತೆ ಹೇಳು ಅಂತ ಹೇಳಿ. ಹೌದು ಅಂತ ಹೇಳಿ 100 ಜನ ಮಕ್ಕಳನ್ನ ಕೂತ್ಕೊಂಡು ಸರೌಂಡಿಂಗ್ ಎಲ್ಲರನ್ನು ಕೂತ್ಕೊಂಡು ತನ್ನ ಮಧ್ಯದಲ್ಲಿ ಕುಂತು ಪ್ರಾರ್ಥನೆ ಮಾಡ್ತದಾಳೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರೇ, ಈ ನದಿಯಿಂದ ದಾಟುವುದಕ್ಕಾಗಿ ನಮ್ಗೆ ಸಹಾಯ ಮಾಡಂತ ಹೇಳಿ. ಆವಾಗ ಒಂದು ಮಗು ಅಂತ ಚೀರ್ತಾನೆ. ಯಾಕಂತ ಹೇಳಿ ಹಿಂದೆ ನೋಡುವಾಗ ಅಲ್ಲಿ ಸೈನಿಕರು ಬಂದಿದ್ದಾರೆ. ಹಲ್ಲೆಲೂಯಾ. 10 ಸೈನಿಕರು, ಕೈಯಲ್ಲಿ ಬಂದೂಕಿದೆ, ರೈಫಲ್ಸ್ ಇವೆ. ಹಲ್ಲೆಲೂಯಾ. ಆವಾಗ ಹೋಗಿ ಅವಳು ಬೇಡ್ತಾ, ಪ್ಲೀಸ್ ನಮ್ಮನ್ನು ಏನು ಮಾಡಬೇಡ್ರಿ, ಈ ಮಕ್ಕಳನ್ನ ಏನು ಮಾಡಬೇಡ್ರಿ. ಅವ್ರಂತಾರೆ, ಚಿಂತೆ ಮಾಡಬೇಡ, ನಾವು ನಿನ್ನನ್ನು ದಾಟಿಸೋದಕ್ಕಾಗಿ ಬಂದಿದ್ದೇವೆ. ಆಮೇನ್. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು, ಈ ಬೆಟ್ಟಕ್ಕೆ ನೀನು ಹೋಗಿ ಕಿತ್ತುಕೊಂಡು ಎಲ್ಲಿ ಸಮುದ್ರದಲ್ಲಿ ಬೀಳೊಂದು ಹೇಳೋದಾದರೆ ಅದೇನಾಗುತ್ತೆ, ಬೀಳತ್ತೆ. ನಂಬಿಕೆ ಕಾರ್ಯ ಮಾಡುವಂಥದ್ದಾಗಿದೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರು ಅವರು. ಆ ಚೀಫ್ ಆಫ್ ದಟ್ ಆರ್ಮಿ, ಆ ಒಂದು ಸೈನ್ಯದ ಮುಖ್ಯಸ್ಥ ಕರಿತಾನೆ, ದೋಣಿಗಳನ್ನು ತೊಗೊಂಡು ಬನ್ನಿರಿ. ಹಲ್ಲೆಲೂಯಾ. 5-6 ದೋಣಿಗಳು ಬರ್ತವೆ. ಆ ಮಕ್ಕಳನ್ನು ಅವ್ರನ್ನ ಎಲ್ಲರನ್ನು ದಡಕ್ಕೆ ಸೇರಿಸ್ತಾರೆ. ಹಲ್ಲೆಲೂಯಾ. ಇಷ್ಟೇ ಮುಗ್ದಿಲ್ಲ, ಇನ್ನೂ ತುಂಬ ಇದೆ, ಆದರೆ ಇದಿಷ್ಟು ಮಾತ್ರ ಸಾಕು. ಆಮೇನ್. ನಂಬಿಕೆ ನಾವು ಮಾಡುವಂಥ ಕಾರ್ಯವಾಗಿದೆ. ದ ಫೈತ್ ವಿಲ್ ಕ್ರಿಯೇಟ್ ದ ಮಿರಾಕಲ್ಸ್. ನಂಬಿಕೆ ಅದ್ಭುತಗಳನ್ನು ಸೃಷ್ಟಿಸುವಂಥದ್ದಾಗಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಮತ್ತಾಯ 14:28 ಹೇಳಿದ್ನಲ್ಲ, ಅಲ್ಲೇನು ಪೇತ್ರನೇ ಹೇಳ್ತದಾನೆ, ಅದು ನೀನೇ ಆಗಿದ್ದರೆ ನನಗೆ ನೀರಿನ ಮೇಲೆ ನಡೆಯೋದಕ್ಕಾಗಿ ಸಹಾಯ ಮಾಡು, ನಿಂಗೆ ನಂಬಿಕೆ ಇದ್ರೆ ಬಾ ಅಂತ ಹೇಳಿದ. ಯೇಸು ಸ್ವಾಮಿ ಹಂಗೆ ಹೇಳಿಲ್ಲ, ಪೇತ್ರ ನೀ ಹೌದಲ್ಲ, ನನ್ನ ಶಿಷ್ಯ ನೀನು ಬಾ ಅಂತ ಹೇಳಿಲ್ಲ, ನಿಂಗೆ ನಂಬಿಕೆ ಇದ್ರೆ ಕಾಲಿಟ್ಟು ಬಾ. ಹಲ್ಲೆಲೂಯಾ. ಆಮೇನ್. ಹೋದ, ಅಲೆಗಳನ್ನು ನೋಡ್ತಾನೆ, ಸಮುದ್ರದ ಆಳವನ್ನು ನೋಡ್ತಾನೆ. ಹಲ್ಲೆಲೂಯಾ. ಅಲ್ಲಿ ಬರುವಂಥ ದೊಡ್ಡ ಆ ತೆರೆಗಳನ್ನು ನೋಡ್ತಾನೆ. ನಂಬಿಕೆ ಕುಸಿತ ಬಂತು, ಮುಳುಗೋದಕ್ಕೆ ಪ್ರಾರಂಭ ಆದ. ಯೇಸುವೇ ಕಾಪಾಡು. ನಿನ್ನ ನಂಬಿಕೆ ನಿನ್ನನ್ನು ಕಾಪಾಡುತ್ತೆ. ಮುಳುಗುವಂಥ ಸಮಯ ಇದ್ರೂ ಸಹ, ಹಲ್ಲೆಲೂಯಾ, ಮುಳುಗುವಂಥ ಪರಿಸ್ಥಿತಿ ಇದ್ರೂ ಸಹ, ಸಾಯುವಂಥ ಪರಿಸ್ಥಿತಿ ಇದ್ರೂ ಸಹ ದೇವ್ರು ನಿನ್ನನ್ನು ಮೇಲೆ ಕೆತ್ತುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪೇತ್ರನ ಮೇಲೆ ಕೆತ್ತಿ, ಆಳ ಇದೆ ಬಾ ಇಲ್ಲಿ ಹೆಗಲ ಮೇಲೆ ಕೂತ್ಕೋ ಅಂತ ಹೇಳಿ ಕೂತ್ಕೊಳ್ಳಿಲ್ಲ ಯೇಸು ಸ್ವಾಮಿ. ಆ ದೋಣಿವರೆಗೂ ನಡ್ಕೊಂಡೇ ಹೋದ. ಯೇಸುವನ್ನು ಬಿಟ್ಟು ನೆಕ್ಸ್ಟು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನೀರಿನ ಮೇಲೆ ನಡೆದವನಂದರೆ ಬೇರೆ ಯಾರೂ ಇಲ್ಲ, ಪೇತ್ರನು. ಆಮೇನ್. ಹಲ್ಲೆಲೂಯಾ.
ಇಬ್ರಿಯರ 11:1 ಎಲ್ಲರಿಗೂ ಚಿರುಪರಿಚಿರುವಂಥ ವಾಕ್ಯ. ನಂಬಿಕೆ ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಕಣ್ಣಿಗೆ ಕಾಣುವಂಥದ್ದೇ ಅಲ್ಲ, ಕಣ್ಣಿಗೆ ಕಾಣದವುಗಳು ನಿಜವೆಂದು ನಂಬುವುದೇ ನಂಬಿಕೆ ಅಂತೆ. ನೀವು ನಂಬಿಕೆಯಿಂದ ಏನೇನು ಬೇಡಿಕೊಳ್ಳುತ್ತೀವಿ ಎಲ್ಲವೂ ನಿನಗೆ ಸಿಕ್ಕುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀವಿ, ಕೇಳ್ರಿ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ಇಷ್ಟ ಆಗ್ತದೆ ಈ ನಂಬಿಕೆ ವಿಷಯದಲ್ಲಿ ಕೇಳುವಾಗ? ಆಮೆನ್, ಆಮೆನ್, ಹಲ್ಲೆಲೂಯಾ. ಎಷ್ಟು ಜನರಿಗೆ ಇಷ್ಟ ಆಗ್ತಾ ಇದೆ? ನಂಬಿಕೆ, ಯುವರ್ ಫೇತ್ ವಿಲ್ ಕ್ರಿಯೇಟ್ ಮಿರಾಕಲ್ಸ್. ನಿನ್ನ ನಂಬಿಕೆಗಳು ಅದ್ಭುತಗಳನ್ನು ಸೃಷ್ಟಿಸ್ತವೆ. ಯುವರ್ ಫೇತ್ ಹ್ಯಾಸ್ ಅ ಕೆಪಾಸಿಟಿ ಟು ಡೂ ಇಂಪಾಸಿಬಲ್ ಥಿಂಗ್ಸ್ ಇನ್ ಟು ಟರ್ನ್ ಇಂಪಾಸಿಬಲ್ ಥಿಂಗ್ಸ್ ಇನ್ ಟು ಪಾಸಿಬಲ್. ನಿನ್ನ ನಂಬಿಕೆಯಲ್ಲಿ ಒಂದು ಸಾಮರ್ಥ್ಯ ಇದೆ, ಅಸಾಧ್ಯ ಸಂಗತಿಗಳನ್ನು ಸಾಧ್ಯವಾಗಿ ಮಾಡುವಂಥದ್ದು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ನಂಬಿಕೆ, ಈ ನಂಬಿಕೆಯ ಪುರುಷನ ಯಾರು? ನಂಬಿಕೆಯಲ್ಲಿ ಮಹಾಪಿತ ಯಾರು? ನಂಬಿಕೆಯ ಪುರುಷನು, ನಂಬಿಕೆಯಲ್ಲಿ ಮಹಾಪಿತ ಯಾರು? ಅಬ್ರಾಹಮನು. ಅಬ್ರಾಹಮನೇನು? ನಂಬಿಕೆಯಲ್ಲಿ, ನಂಬಿಕೆ ಹೆಂಗೆ ನಂಬೇಕಂತೇಳಿ ಕಲಿಸಿದವನೇ ಅಬ್ರಾಹಮನಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೆಂಗೆ ನಂಬೇಕಂತೇಳಿ ಕಲಿಸಿದವರು ಅಬ್ರಾಹಮನೇ. ಓಕೆ, ಇವಾಗ ಗಮನಿಸ್ರಿ. ಅಬ್ರಾಮನು, ದೇವ್ರು ಯಾವಾಗ ಅವನನ್ನು ಕರೆದನು, ಅಬ್ರಾಮನು ಪ್ರಾರಂಭಿಸಿದ. ಹಲ್ಲೆಲೂಯಾ. ಅಬ್ರಾಮನು ತಂದೆ ಮನೆ ಬಿಟ್ಟು ಬಂದಾಗ ಭಾಳ ಬಡವನಾಗಿದ್ದು, ಹೌದಿಲ್ರಿ? ಏನೂ ಇರಲಿಲ್ಲ, ತಿನ್ನೋಕ್ಕೂ ಗತಿ ಇರಲಿಲ್ಲ ಅವನ ಹತ್ರ, ಹೌದಿಲ್ಲ? ಅಬ್ರಾಮನು ದೇವರ ಮನೆ ಬಿಟ್ಟು ತಂದೆ ಮನೆ ಬಿಟ್ಟು ಬಂದ ತಕ್ಷಣ ಆತನು ಕೂಲಿ ನಾಲಿ ಮಾಡ್ಕೊಂಡಿದ್ದ, ಹೌದಿಲ್ರಿ? ಹಾಂ, ಹೌದು ಫಸ್ಟ್ರಿ. ಇಲ್ಲ, 13ನೇ ಅಧ್ಯಾಯ 13ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡ್ರಿ, ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅಬ್ರಾಮನು ಬಹು ಸಂಪತ್ತಿ ಉಳ್ಳವನಾಗಿದ್ದನು ಎಂಬುದಾಗಿ. ಆತನು ಬಂದಿದ್ದು ತಂದೆ ಊರನ್ನು ಬಿಟ್ಟು, ಬಂದು ಬಳಗವನ್ನು ಬಿಟ್ಟು. ಹಲ್ಲೆಲೂಯಾ. ಆದ್ರೆ ಸಂಪತ್ತಿತ್ತು. ಆದರೆ ನಮ್ಮವರು ಸಂಪತ್ತಿಲ್ಲದ್ರೆ ನಡೀತೈತಿ, ಅವ್ರನ್ನ ಮಾತ್ರ ಬಿಡೋದಿಲ್ಲ. ದೇವ್ರು ಸಂಪತ್ತು ಕೊಡಲಿಲ್ಲ ಅಂದರೆ ತಯಾರಿದ್ದೀನಿ ರೀ, ಬಡವ ಕೂಲಿ ನಾಲಿ ಮಾಡಿ ಭಿಕ್ಷೆ ಬೇಡವನಾಗ್ತೀನಿ, ಆದರೆ ಅವ್ರನ್ನ ಮಾತ್ರ ಬಿಡುವುದಿಲ್ಲ. ಯಾರನ್ನ? ಬಂಧು ಬಳಗ ಮಾತ್ರ ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅವರಿಂದ ದೂರ ಆಗಬೇಕಂತ ಹೇಳುವಂಥ ನಾನು ಹೇಳುವ ಅರ್ಥ ಅಲ್ಲ. ಯಾಕಂದರೆ ಈ ಸಾಕನಿಗೆ ಎನ್ನು ಬೇಕಾದಾಗ ಎಲ್ಲಿ ಕಳಿಸಿದ ಅಬ್ರಾಮನು? ತನ್ನ ಜನರ ಹತ್ರನೇ, ಹೌದಿಲ್ಲ? ಮತ್ತೆ ಹಲ್ಲೆಲೂಯಾ. ಬಿಡೋದಂದರೆ ಹಂಗೆ ಬಿಟ್ಟು ಬಿಡೋದಲ್ಲ. ಬಿಡೋದಂದರೆ ಅವ್ರ ಕಾರ್ಯದಲ್ಲಿ ನಾನು ಭಾಗಿಯಾಗದೇ ಇರುವಂಥದ್ದು, ಅದು ಬಿಡೋದಂದರೆ. ಅರ್ಥ ಆಗ್ತಾ ಇದೆ? ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡ್. ಓಕೆ, 13ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ 13ನೇ ಅಧ್ಯಾಯ ಗಮನಿಸ್ರಿ. ಆದಿಕಾಂಡ 13ನೇ ಅಧ್ಯಾಯಕ್ಕೆ ಬರೋಣ. ಎರಡನೇ ವಾಕ್ಯ ಓದ್ ನೋಡ್ರಿ, ನಾನು ಹೇಳಿದ ಸರಿ ಇದೆಯೋ? ಅಬ್ರಾಮನು ಬಹು ಐಶ್ವರ್ಯವಂತನ ಏನಾಗಿದ್ದ? ಅವನು ಬಹು ಐಶ್ವರ್ಯವಂತನಾಗಿದ್ದ. ಇಟ್ ಡಸಂಟ್ ಮೀನ್ ದಟ್ ಇಫ್ ಯು ಆರ್ ಸ್ಟೇಯಿಂಗ್ ಇನ್ ದ ಟೆಂಟ್ ದೆನ್ ಹಿ ವಾಸ್ ಅ ಪುವರ್ ಮ್ಯಾನ್. ಆತನು ಗುಡಾರಗಳಲ್ಲಿ ವಾಸಿಸ್ತಾ ಇದ್ದಂದ್ರೆ ಅದರ ಅರ್ಥ ಆತನು ಬಡವನಾಗಿದ್ದ, ಭಿಕ್ಷೆ ಬೇಡವನಾಗಿದ್ದಂತ ಅಲ್ಲ. ಅವನ ಗುಡಾರನು ಸಹ 10 ಬೆಡ್ರೂಮ್ ಇರ್ತಿತ್ತು. ಅರ್ಥ ಆಯ್ತಾ? ಆ ಸಮಯದಲ್ಲಿ ಆತನ ಹತ್ರ ಮರ್ಸಿಡಿಸ್ ಬೆಂಚ್ ಎಲ್ಲ ಇತ್ತು, ಆಡಿ ಎಲ್ಲ ಇತ್ತು, ಎಕ್ಸ್ಪೆನ್ಸಿವ್ ಕಾರ್ಸ್ ಅವಾಗ. ಅಂದರೆ ಒಂಟೆಗಳು. ಈ ಒಂಟೆಗಳಲ್ಲಿ ಬೇರೆ ಬೇರೆ ರೀತಿ ಒಂಟೆಗಳಿದ್ದಾವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಾರಳು ನಡ್ಕೊಂಡು ಹೋಗಿಲ್ಲ ಅರಣ್ಯದಲ್ಲಿ, ಅವಳು ಒಂಟೆಗಳ ಮೇಲೆ ಹೋಗ್ತಿದ್ದಳು. ಯಾಕೆ? ಅಬ್ರಾಹ್ಮನ ಹೆಂಡತಿ ಅವಳು. ಅಬ್ರಾಹ್ಮನು ಭಿಕ್ಷೆಗಾರನಲ್ಲ. ಅಬ್ರಾಹ್ಮನು ಏನಾಗಿದೆ? ಐಶ್ವರ್ಯವಂತನಾಗಿದ್ದ ಅಂತ ವಾಕ್ಯ ಹೇಳುತ್ತೆ. ಭಾಳ ಜನ ಹೇಳೋದೇನು, ಅಬ್ರಾಹ್ಮನ ಹತ್ರ ಏನೂ ಇರಲಿಲ್ಲ, ಅವ್ನು ಬಂದಾಗ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಇತ್ತು. ಯಾಕಂತ ಹೇಳಿದರೆ ದೇವರು ಹೇಳಿದ್ದನ್ನು ಬಿಟ್ಟು ಬಂದಿದ್ದ ಅವನು. ಅದಕ್ಕೆ ಎಲ್ಲ ಇತ್ತು ಅವನ ಹತ್ರ. ಇವಾಗಿನ ಜನ ಏನೂ ಬೇಡ, ಆದರೆ ದೇವ್ರು ಹೇಳಿದ್ದು ಮಾತ್ರ ಬಿಡೋಕ್ಕಾಗಲ್ಲ.
ದಟ್ಸ್ ದ ಥಿಂಗ್, ದೇ ಹ್ಯಾವ್ ಸ್ಟಕ್. ಅದೇ ಸಂಗತಿ, ಅದಕ್ಕಾಗಿ ಅಲ್ಲೇ ಸಿಕ್ಕೊಂಡಿದ್ದಾರೆ. ಅದಕ್ಕೆ 2 ವರ್ಷದಿಂದ ಇದ್ದ ಸಾಲ ಈಗ ಮತ್ತೆ ಜಾಸ್ತಿ ಆಗಿದೆ. ಮುಂದಿನ ವರ್ಷ ಮತ್ತೆ ಅದೇ. ಯಾಕೆ 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 ಅಭಿವೃದ್ಧಿ ಆಗ್ತಾ ಇಲ್ಲ? ದೇವ್ರು ಹೇಳಿದ್ದನ್ನು ಮಾಡದೇ ಇರೋದಕ್ಕೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅಬ್ಬಬ್ಬ ಅಂದ್ರೆ ಮನುಷ್ಯನು ಎಷ್ಟು ವರ್ಷ ಬದುಕಿರ್ಬೋದು ಹಿಸ್ಟ್ರಿಯಲ್ಲೇ? ಸತ್ಯವೇದದಲ್ಲಿ ನಾವು ನೋಡಬೇಕಾದ್ರೆ 1000 ವರ್ಷನೂ ಪೂರ್ತಿ ಯಾರೂ ಬದುಕಿಲ್ಲ. ಒಂದು ಸ್ವಲ್ಪ ಆದರೆ ಕಮ್ಮಿ ಇದೆ, ಹೌದಲ್ಲ? ಹಲ್ಲೆಲೂಯಾ, ಆಮೆನ್. ನಿದ್ದೆ ಬರೋರೆಲ್ಲರೂ ಹಲ್ಲೆಲೂಯಾ ಹೇಳ್ರಿ. ಬರ್ತಾ ಇಲ್ಲಲ್ಲ? ಓಕೆ, ಆಮೇಲೆ ಆದರೆ ಈ ಸೂರ್ಯನನ್ನು ದೇವರು ಉಂಟು ಮಾಡಿ ಎಷ್ಟು ವರ್ಷ ಆಯಿತು? ಸೂರ್ಯನನ್ನು ಉಂಟು ಮಾಡಿ ದೇವ್ರಿಗೆ 8 ವರ್ಷ ಆಯಿತು. ಚಂದ್ರನ ಉಂಟು ಮಾಡಿ ದೇವ್ರು ಎಷ್ಟು ವರ್ಷ ಆಯ್ತು ರೀ? ಈ ಬೆಟ್ಟ ಗುಡ್ಡಗಳನ್ನು ಉಂಟು ಮಾಡಿ ದೇವ್ರು ಎಷ್ಟು ವರ್ಷ ಆಯಿತು? ಆ ಸೂರ್ಯ ಇವಾಗ ಎಷ್ಟು ಹೀಟ್ ಇದೆಯಲ್ಲ, ಒಂದೇ 1 ಕಿಲೋಮೀಟರ್ ಹತ್ರ ಕೆಳಗೆ ಬಂದ ಅಂದರೆ, ಹಾಂ, ಈ ಚಂದ್ರ ಇದಾನಲ್ಲ, ಚಂದ್ರ ಆತನ 1 ಕಿಲೋಮೀಟ್ರ್ ಕೆಳಗಡೆ ಬಂದರೆ ನೀನು ನಿಂತಲ್ಲಿ ನಿಲ್ತೀಯ. ಆ ರೀತಿ ಐಸ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು? ಐಸ್ ಬರ್ಪ್. ಅವರನ್ನು ದೇವರು ಉಂಟು ಮಾಡಿದ, ಅವುಗಳನ್ನು. ಅವು ಯಾಕೆ ಸಾಯ್ಲಿಲ್ಲ? ಯಾಕೆ ಸತ್ತಿಲ್ಲ? ಸೂರ್ಯ ಸಾಯಬೇಕಾಗಿತ್ತಲ್ಲ, ಚಂದ್ರ ಸಾಯಬೇಕಾಗಿತ್ತಲ್ಲ, ನಕ್ಷತ್ರಗಳು ಒಂದಕ್ಕೊಂದು ಅಲ್ಲೇ ಅಷ್ಟೇ 2 ಫೂಟಲ್ಲಿನೇ ಹಾದು ಹೋಗ್ತವೆ. ಹಲ್ಲೆಲೂಯಾ. ಯಾಕೆ ಸತ್ತಿಲ್ಲ ಅವು? ಒಂದೇ ಕಾರಣ, ಯಾಕಂದರೆ ದೇವರು ಅವರನ್ನು ಉಂಟು ಮಾಡಿದಾಗ ಹೇಳಿದ, ನೀನು ಇಲ್ಲೇ ಇರಬೇಕು, ನಿಂದು ಇಷ್ಟೇ ಕೆಲಸ ಅಂತ ಹೇಳುವಾಗ ಅವ್ರು ಅಲ್ಲೇ ಅಷ್ಟೇ ಕೆಲಸ ಮಾಡ್ದ. ಆದರೆ ಮನುಷ್ಯ ಹಂಗೆ ಮಾಡಲಿಲ್ಲ. ದೇವರು ಅವನಿಗೂ ಹೇಳಿದ, ನೋಡು, ನೀನು ಇಲ್ಲೇ ಇರಬೇಕು, ಏಜೆಂಟ್ ತೋಟದಲ್ಲೇ ಇರಬೇಕು, ಎಲ್ಲ ತಿನ್ನು, ಆದರೆ ಇದನ್ನು ಮಾತ್ರ ಮುಟ್ಟಬೇಡ. ಆದರೆ ಇವಂಗೇನು ಅರ್ಜೆಂಟ್, ಯಾವಾಗ ಹೋಗಿ ದೇವ್ರ ವಾಕ್ಯ ಹೇಳ್ತೈತೆ ಹಿಂಗೆ ಮಾಡಬೇಡ. ಪಾಸ್ಟ್ರ್ ಕೆಲಸ ಇಲ್ಲರಿ, ಪಾಸ್ಟ್ರ್ ಇದನ್ನೇ ಹೇಳಕ್ಕದಾರ. ಇವತ್ತು ಹೇಳಿದ ಮತ್ತೆ ನೆಕ್ಸ್ಟ್ ವಾರ ಹೇಳ್ತಾರೆ ಅವ್ರಿಗೆ, ಹಾಂ ಪಾಸ್ಟ್ರು ಅಂತ ಹೇಳೋದು, ಮತ್ತು ಹೋಗಿ ನಾವು ಮಾಡೋದು. ಅದಕ್ಕೋಸ್ಕರ ನೀವು ಹಂಗೆ ಇದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನೀವು 147ನೇ ಕೀರ್ತನೆ ಓದುವಾಗ ಅಲ್ಲಿ ಒಂದು ವಾಕ್ಯ ಬರುತ್ತೆ. ಪ್ರತಿಯೊಂದು ನಕ್ಷತ್ರಗಳು, ಎಷ್ಟು ಜನ ಎನಿಸ್ಬೋದು ರೀ ನಕ್ಷತ್ರಗಳು? ನೀವು ಎಷ್ಟು ಜನ ಎನಿಸಿದಿರಿ ನಕ್ಷತ್ರಗಳನ್ನ ಎನಿಸಿದಿರಿ? ಇಲ್ಲ. ಪ್ರತಿಯೊಂದು ನಕ್ಷತ್ರಗಳನ್ನು ದೇವರು ಹೆಸರಿಡಿದು ಕರೀತಾನಂತೆ. ಹಲ್ಲೆಲೂಯಾ. ಅಂದರೆ ಎಷ್ಟು ನಕ್ಷತ್ರಗಳಿದಾವೆ, ಅದರ ಲೆಕ್ಕ ಯಾರ ಹತ್ರ ಇದೆ? ಬರೀ ಲೆಕ್ಕ ಇಲ್ಲ, ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಓಕೆ, ಅಬ್ರಾಮನು ಬಹು ಶ್ರೀಮಂತನಾಗಿದ್ದ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ಇನ್ನು ಹೇಳಬೇಡ್ರಿ ಅಬ್ರಾಮನ್ ಬಡಿ ಹೋಗಿದೆ. ಇಲ್ಲ, ಅಬ್ರಾಮ್ ಎಲ್ಲ ಬಿಟ್ಟು ಬಂದಿದ್ದ, ಅವನ ಹತ್ರ ಏನೂ ಇರಲಿಲ್ಲ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಹಲ್ಲೆಲೂಯಾ. ಅಬ್ರಾಮ್ ಹತ್ರ ಎಲ್ಲ ಇತ್ತು, ಒಂದೇ ಇರಲಿಲ್ಲ. ಅದಕ್ಕಾಗಿ ದೇವರು ಅವನನ್ನು ಕರೆದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್. ಗಮನಿಸಿ, ಹಲ್ಲೆಲೂಯಾ. ಇವಾಗ ನಾವು ಒಂದು ಸಂಗತಿ, ಅಬ್ರಾಮನ ಜೊತೆ ಒಬ್ಬ ವ್ಯಕ್ತಿ ಬಂದಲ್ಲ. ಅಬ್ರಾಮನ ಜೊತೆ ಒಬ್ಬ ವ್ಯಕ್ತಿ ಬಂದ. ಯಾರು ಅವನು? ಯಾರು? ಲೋಟ. ಲೋಟ ಅಂದರೆ ಈ ಚರಿಗೆ ಅಲ್ಲ. ಓಕೆ, ಈ ಚರಿಗೆ ಆ ಲೋಟ ಅಲ್ಲ, ಈತನ ಲೋಟನು. ನಮ್ಮ ಬೆಂಗಳೂರು ಕಡೆ ಲೋಟ ಅಂತ ಹೇಳಿದರೆ ಆಯಿತು ಇರಿ ತರ್ತೀನಿ ಅಂತೇಳಿ ಮನೆಯಲ್ಲಿರೋ ಒಂದು ಗ್ಲಾಸ್ ತೊಗೊಂಡು ತೋರಿ ಲೋಟ ಅಂತ ಹೇಳಿ. ಆ ಲೋಟ ಅಲ್ಲ, ಲೋಟನು. ಓಕೆ, ಲೋಟನು, ಇವನ ಹೆಸರು ಲೋಟ. ಇವನು ಅಬ್ರಾಮನ ಮಗನೇ, ಇವನು ಸಹ. ಹಲ್ಲೆಲೂಯಾ. ಇವರಿಬ್ಬರು ಸೇರಿನೇ ಬಂದರು. ನೀವು ಇವಾಗ ಈ 13ನೇ ಅಧ್ಯಾಯ ಹಂಗೆ ಮುಂದೆ ಓದುವಾಗ ಗೊತ್ತಾಗುತ್ತೆ, ಲೋಟನು ಸಹ ಶ್ರೀಮಂತನಾಗಿದ್ದಂತ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ನಾನು ಸ್ವಲ್ಪ ಟೀಚಿಂಗ್ ಮೆಥಡಲ್ಲಿ ಹೋಗ್ತಾ ಇದ್ದೀನಿ, ಕೇಳ್ರಿ. ಇವಾಗ 10ನೇ ವಾಕ್ಯ ಓದುವಾಗ ಒಂದು ಸಂಗತಿ ಆಗತ್ತೆ ಅಲ್ಲಿ. 13:10 ಓದೋಣ, ಕೇಳ್ರಿ. ಅಬ್ರಾಮನ್ ಬಂದಿದ್ದಂಗೆ ದೇವರ ಮೇಲೆ ನಂಬಿಕೆ ಇಟ್ಟು. ಹಲ್ಲೆಲೂಯಾ. ಗಮನಿಸ್ರಿ, ಹಲ್ಲೆಲೂಯಾ.
ಅಬ್ರಾಹ್ಮನ್ ಬಂದಿದ್ದಂಗೆ ದೇವರ ಮೇಲೆ ನಂಬಿಕೆ ಇಟ್ಟು, ಲೋಟನ್ ಬಂದಿದೆಯಲ್ಲಿ ಹಂಗೆ ಅಬ್ರಾಹ್ಮನ ಮೇಲೆ ನಂಬಿಕೆ ಇಟ್ಟು. ಇದೇ ವ್ಯತ್ಯಾಸ. ಮನುಷ್ಯನ ನಂಬುವವನು ಪಿತ್ತು ಹೋಗುವನೆಂಬುದೇ ವಾಕ್ಯ ಹೇಳುತ್ತೆ. ನಾವು ಆಗಲೇ 146ನೇ ಕೀರ್ತನೆ ಓದಿದ್ವಿ, ಪ್ರಭುಗಳ ಮೇಲೆ ನಂಬಿಕೆ ಇಡಬೇಡ್ರಿ ಅಂತೇಳಿ. ಅದು ಅಬ್ರಾಹ್ಮನೇ ಆಗಲಿ ಬೇರೆ ಇನ್ಯಾರೂ ಆಗಲಿ ಮನುಷ್ಯರನ್ನು ನಂಬುವುದಲ್ಲ. ನಂಬಿಕೆ ನಿಜವಾಗ್ಲೂ ದೇವರ ಮೇಲೆ ನಂಬಿಕೆ ಇಡುವವನೇ ಸ್ಥಿರವಾಗಿ ನಿಲ್ಲುವನು. ಆಮೇನ್, ಹಲ್ಲೆಲೂಯಾ. ಓಕೆ, ಈಗ ಲೋಟನು ಬಂದಿದ್ದೆ ಯಾರ ಜೊತೆಯಲ್ಲಿ? ಅಬ್ರಾಹ್ಮ್ ಜೊತೆ. ಅಬ್ರಾಹ್ಮ್, ನಾನು ನಿನ್ನ ಮೇಲೆ ನಂಬಿಕೆ ಐತಪ್ಪ. ನಾವು ಅಂತೇವಲ್ಲ, ನಾನು ನಿನ್ನ ನಂಬಿದೇನ, ಅಲ್ಲೇ ಹಾಳಾಗೋಗುತ್ತೆ. ಓಕೆ, 10ನೇ ವಾಕ್ಯ ಓದನ್ರಿ, ಗಮನಿಸ್ರಿ ಎಲ್ಲರೂ. ಹಿಂದೆ ಕೂತವ್ರು ಓದ್ಬೇಡ್ರಿ, ಓದೋರ್ನ ಕೇಳ್ಕೊಡ್ರಿ, ಗಮನಿಸ್ರಿ. ಓದಮ್ಮ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ ಹೊಳೆಯ ಸುತ್ತಲಿರುವ ಪ್ರದೇಶ. ಅದಲ್ಲಮ್ಮ, ಅದಲ್ಲ, ಹಿಂದೆ ಬಾ ಇನ್ನು. ನಾವು ಸಹೋದರರಲ್ಲವೇ? ಹಲ್ಲೆಲೂಯಾ. ಅದಕ್ಕಿಂತ ಎರಡು ವಾಕ್ಯದ ಮೊದಲು ಬಂದ್ಬಿಡು, ಕೇಳ್ರಿ. ಅವರಿಬ್ಬರ ಆಸ್ತಿ ಬಹಳವಾದುದರಿಂದ. ಅವರಿಬ್ಬರ ಆಸ್ತಿ ಬಹಳ ಆದಿತ್ತಂತ. ಎಷ್ಟು ಆಸ್ತಿ ಬಹಳ ಇತ್ತು? ಆಸ್ತಿ ಅಂದ್ರೆ ಏನು? ಅವ್ರ ಹತ್ರ ಹೊಲ ಮನೆ ಇರಲಿಲ್ಲ, ಗುಡಾರದಲ್ಲಿ ವಾಸಿಸ್ತಿದ್ರು, ಟೆಂಟ್ ಮಾಡ್ಕೊಂಡಿದ್ರು. ಆಸ್ತಿ ಅಂತ ಹೇಳಿದ್ರೆ ಅವ್ರ ಹತ್ರ ದನ ಕುರಿಗಳು, ಆಬಾ, ಹಲ್ಲೆಲೂಯಾ. ಅದು ನಿಜವಾದ ಆಸ್ತಿ ಆ್ಯಕ್ಚುಲಿ. ಅದಿದ್ರೆ ಎಲ್ಲ ಬರುತ್ತೆ. ಅರ್ಥ ಆಗ್ತದಲ್ಲ? ಎಷ್ಟೋ ದನಗಳು, ಕುರಿಗಳು, ಎತ್ತುಗಳು, ಒಂಟೆಗಳು ಯಾರ ಜೊತೆಲಿತ್ತು? ಅಬ್ರಾಹ್ಮನ ಹತ್ರ, ಲೋಟನ ಹತ್ರ, ಇವರಿಬ್ಬರು ಹತ್ರ ಇತ್ತು. ದೊಡ್ಡ ಆ್ಯಕ್ಚುಲಿ ಅಬ್ರಾಹಂ ಬಿಸ್ನೆಸ್ ಮ್ಯಾನ್, ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಅವನು. ಅವರಪ್ಪ ಆವಾಗಿನ ಸಮಯದಲ್ಲಿರುವಂಥ ಅಂಬಾನಿಗಿಂತಲೂ ಶ್ರೇಷ್ಠ ಆಗಿದ್ದ ಅವನು. ಏನು ಅವರಪ್ಪನ ಹೆಸರು? ಥೇರನು. ಥೇರ ವಾಸ್ ಸಚ್ ಎ ಗ್ರೇಟ್ ಬಿಸ್ನೆಸ್ ಮ್ಯಾನ್, ಸಚ್ ಎ ರಿಚ್ ಮ್ಯಾನ್ ಈ ವಾಸ್. ಭಾಳ ಶ್ರೀಮಂತವಾಗಿರೋಂಥ ವ್ಯಕ್ತಿ. ಅವನಿಗೆ ಅನೇಕರ ಮಕ್ಕಳು, ಅದರಲ್ಲಿ ಅಬ್ರಾಹ್ಮನಿಗೆ ಪಾಲು ಬಂದಾಗ ಅಷ್ಟೇ ಬಂದಿರತ್ತಾ? ಗಮನಿಸ್ರಿ. ಓಕೆ, ಅವರಿಬ್ಬರ ಆಸ್ತಿ ಬಹಳವಾದುದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಆಗಲಿಲ್ಲ. ಯೋಚನೆ ಮಾಡಿ, ಎಲ್ಲಿ ನೋಡ್ತಿರಲ್ಲ ಭೂಮಿ, ಓಪನ್ ಭೂಮಿ. ಅವಾಗ ಸಬ್ ರಿಜಿಸ್ಟರ್ ಇಲ್ಲ, ಅವಾಗ ಖರೀದಿ ಮಾಡೋದಿಲ್ಲ, ಏನಿಲ್ಲ. ನೀನು ಎಲ್ಲಿ ಹೋಗಿರುತ್ತೆ ಅದು ನಿಂದೆ. ಇವಾಗ ಒಂದು 20-30 ವರ್ಷ ಆಯ್ತು, ಇವಾಗ ಬಂದಿದ್ದಾರೆ ಇದೆಲ್ಲ, ಹೌದಲ್ಲ? ಓಕೆ, ಇದರಿಂದ ಅಬ್ರಾಹ್ಮನ ದನ ಕಾಯುವ, ಯಾರಿಗೆ? ಅಬ್ರಾಹ್ಮನ ದನ ಕಾಯುವವರಿಗೂ, ಲೋಟನ ದನ ಕಾಯುವವರಿಗೂ. ಯಾರಂತೀವರು? ಅಬ್ರಾಹ್ಮನ ಸೆಕ್ರೆಟರಿಗೂ, ಲೋಟನ ಸೆಕ್ರೆಟರಿಗೂ ಅಲ್ಲ. ಅಬ್ರಾಹ್ಮನ ದನ ಕಾಯುವವರಿಗೂ, ಲೋಟನ ದನ ಕಾಯುವವರಿಗೂ. ಯಾರ್ರಿ? ದನ ಕಾಯುವವರು ಯಾರಿಗೆ? ಅಬ್ರಾಹ್ಮನ ದನ ಕಾಯುವವರಿಗೂ, ಲೋಟನ ದನ ಕಾಯುವವರಿಗೂ ಜಗಳ ಆಯ್ತಂತ. ನೋಡ್ರಿ, ಹಂಗಾಯ್ತಲ್ಲ ನೋಡ್ರಿ, ಜಗಳ ಹುಟ್ಟಿತು. ಯಾರಿಗೆ ಜಗಳ ಹುಟ್ಟಿತು? ದನ ಕರಕಲ್ಲ, ಅಬ್ರಾಹ್ಮನ ದನ ಕಾಯುವವರಿಗೂ, ಲೋಟನ ದನ ಕಾಯುವವರಿಗೂ. ಮಕ್ಕಳಿಗೂ ಅಲ್ಲ. ಅಬ್ರಾಹ್ಮನ ಹತ್ರನೂ ಅನೇಕ ಸೇವೆ ಮಾಡೋದಕ್ಕಾಗಿ ದಾಸರಿದ್ದಾರೆ, ಲೋಟನ ಹತ್ರನೂ ಅವ್ರಿಗೆ ಜಗಳ ಆಗಿಲ್ಲ, ದನ ಕಾಯುವವರಿಗೆ. ಅಯ್ಯೋ, ಇವತ್ತು ಅನೇಕ ಸಭೆಗಳು ಒಡೆಯೋದು ದನ ಕಾಯೋರಿಂದಾನೆ. ದನ ಕಾಯೋದಿರ್ತಾವ, ಒಂದು ಜ್ಞಾನ ಇರಲ್ಲ, ಬುದ್ಧಿ ಇರಲ್ಲ, ತಿಳುವಳಿಕೆ ಇರಲ್ಲ. 4 ವಾಕ್ಯ ಗೊತ್ತಿದ್ರೆ ಮುಗೀತು. ದನ ಕಾಯಿ ನನ್ನ ಮಕ್ಕಳು ಎಲ್ಲ ಮುರಿದ್ರು, ಸತ್ಯನಾಶ ಮಾಡೋದು ಬಿಡತಾರ. ಅರ್ಥ ಆಯ್ತಲ್ಲ? ಬೆಂಕಿ ಹಿಂಗ್ ಉರಿತೈತಿ, ಎಲ್ಲ ಹತ್ತಿರ ಅಲ್ಲೆಲ್ಲ ಹತ್ತೈತವ್ರು. ದನ ಕಾಯೋರಿಂದ ಇಬ್ರು ದೂರ ಆಗ್ತದಾರೆ, ಹೌದಲ್ಲ? ನನ್ನ ದನ ಕಾಯೋವರೆಗೂ ನಿನ್ನ ದನ ಕಾಯೋವರೆಗೂ ಜಗಳ ಆಗತ್ತಪ್ಪ, ಸುಮ್ಮ ಟೆನ್ಷನ್ ಬೇಡ, ಎಲ್ಲಿ ಹೋಗ್ತೀವಿ ಹೋಗಿ, ನಾನು ಹೋಗ್ತೀನಿ ಅಂತ ಅಬ್ರಾಹ್ಮ ಹೇಳಿದಂತೆ. ಇದಲ್ಲದೆ ಕಾನಾನ್ಯರು, ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲು ಅಬ್ರಾಹ್ಮನು ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರೆಗೂ ನಿನ್ನ ದನ ಕಾಯುವವರೆಗೂ ಜಗಳವಿರಬಾರದು. ಜಗಳ ಇರಬಾರದು. ಸುಮ್ಮನೆ ಅವರಿಂದ ನಾವು ಯಾಕೆ ಸುಮ್ಮನೆ ದೂರ ಆಗೋದು? ನಾವು ಸಹೋದರರಲ್ಲವೇ? ನಾವು ಸಹೋದರರಲ್ಲವೇ? ನಾನೇನು ಅಣ್ಣ ತಮ್ಮ ಅಲ್ಲ. ಸಭೆಯಲ್ಲಿ ಸಹೋದರರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯಲ್ಲಿ ಸಹೋದರರಿರ್ತಾರೆ, ಸಭೆಯಲ್ಲಿ ಸಹೋದರಿಯರಿರ್ತಾರೆ. ಯಾರೋ ಮೂರನೇದವನು ಏನಾದ್ರೂ ಹೇಳಿದ ದನ ಕಾಯೋಣ ಮಗ ಅಂತ ಹೇಳಿ, ಯಾಕೆ ಇಬ್ಬರ ಮಧ್ಯದಲ್ಲಿ ನಿನಗೆ ಜಗಳ? ಅರ್ಥ ಆಗ್ಲಿಲ್ಲ?
ಬೆಂಕಿ ಕ್ಷಣ ಮಾತ್ರ ಬಂದು ಹತ್ತತ್ತೆ, ಉರಿಯತ್ತೆ, ಮತ್ತೆ ಆರತ್ತೆ. ಆ ಬೆಂಕಿ ನೋಡಿ ನೀನೇ ಜಗಳ ಮಾಡ್ತಾ ಇದೆಯಾ? ಅರ್ಥ ಆಗ್ತದೆ? ಹಲೋ, ಅರ್ಥ ಆಗ್ತದ್ಯಾ ಅಣ್ಣ? ಅರ್ಥ ಆಗ್ತದಿಲ್ಲ? ದನ ಕಾಯೋರಿಂದ, ಹಲಲುಯ್ಯ, ಏನಾದ್ರು ಹೇಳ್ತಾರೆ ದನ ಕಾಯೋರು. ಈ ಲೋಟನ ಹತ್ರ ಹೋಗಿ ದನ ಕಾಯೋರು ಏನೋ ಹೇಳಿದಾರೆ, ಅವ್ರು ಹಂಗ್ ಮಾಡಿದಾರೆ. ಈ ಅಬ್ರಾಹ್ಮನ್ ದನ ಕಾಯೋರು ಬಂದು ಅಬ್ರಾಹ್ಮ್ಗೆ ಅವಶ್ಯಕತೆ ಇತ್ತಾ? ದನ ಕಾಯೋರು ಮಾತು ಕೇಳೋದು ಅವಶ್ಯಕತೆ ಇತ್ತಾ? ದನ ಕಾಯೋರು ಮಾತು ಕೇಳಿದ್ರೆ ಸಭೆ ಹೊಡಿತಾವಪ್ಪ. ದನ ಕಾಯೋರು ಮಾತು ಕೇಳಿದ್ರೆ ದೇವ ಭಕ್ತರು ಸಹೋದರರು ಬೇರೆ ಬೇರೆ ಆಗ್ತಾರೆ. ದನ ಕಾಯೋರು ಮಾತು ಕೇಳಬೇಡ್ರಿ, ಇಲ್ಲಾಂದ್ರೆ ಜೀವನ ಲೋಟನ್ ಜೀವನ ಹೆಂಗ ಅಂತೆ ಆಯ್ತಲ್ಲ ಹಂಗಂತೆ ಆಗ್ಬಿಡತ್ತೆ. ಮುಂದೆ ಇದೆ ಹಲ್ಲೆಲೂಯಾ. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ದನ ಕಾಯೋರು ಮಾತು ಕೇಳಬೇಡ್ರಿ. ಸ್ವಲ್ಪ ಅವ್ರಿಗೂ ಹೇಳ್ರಿ. ಹಾ, ನೀನು ಹೇಳಪ್ಪ, ಹೇಳ್ರಿ, ದನ ಕಾಯೋರು ಮಾತು ಕೇಳಬೇಡ ಅಂದ್ರೆ ಚಾಡಿ ಹಚ್ಚೋರ್ ಮಾತು ಕೇಳಬೇಡಪ್ಪ. ಈ ದನ ಕಾಯೋರು ಏನ್ ಮಾಡಿದ್ರು ಗೊತ್ತಾ? ಚಾಡಿ ಹಚ್ತಾ ಇದ್ರು. ಅರ್ಥ ಆಗ್ತದೆ? ಕೆಲವೊಂದು ಈ ಸಭೆಗೆ ಹೋದ ತಕ್ಷಣ ಅವಾಗ ಚಾಡಿಯ ಬೆಂಕಿ ಆರಿದೆ. ಅರ್ಥ ಆಯ್ತಲ್ಲ? ಕೆಲವೊಂದು ಬೆಂಕಿ ಹೋದ ತಕ್ಷಣ ಅನೇಕ ಬೆಂಕಿ ಆರಿದ್ಮೇಲೆ, ಇಲ್ಲಾಂದ್ರೆ ಇನ್ನೂ ಎಷ್ಟು ವರ್ಷ ಉರಿತಿತ್ತೋ ಏನೋ ಗೊತ್ತಿಲ್ಲ. ಆಯ್ತಾ? ಎಲ್ಲಾದ್ರೂ ಬೆಂಕಿ ಸಿಕ್ಕಾಗ ಅದ್ರ ನೀರು ಗೊಜ್ಜಿ ಬಂದ್ಬಿಡ್ರಿ. ಓಕೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೆಂಕಿ ಸಿಕ್ಕಾಗ ನೀರು ಗೊಜ್ಜಿ ಬಂದ್ಬಿಡ್ರಿ. ಆ ಬೆಂಕಿ ಜೋಡಿ ಮತ್ತೆ ಫೋಟೋ ಹಾಕ್ಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆಮೇಲೆ ಇದು ನೆನಪಿಟ್ಕೊಡ್ರಿ, ದನ ಕಾಯುವವರು ಅವನ ದನ ಕಾಯುವವ್ರಿಗೆ ಏನಾಯ್ತು? ಆಯ್ತು. ಮುಂದೆ ಇದನ್ನೇನು ನಾನು ಮುಗಿಸ್ತೇನೆ, ಯಾಕಂದ್ರೆ ನಿಮ್ಮ ಮುಖಗಳು ನೋಡೋದಕ್ಕಾಗಿ ನಂಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. I don't want to see more your face. Okay. ನಾವು ಸಹೋದರರಲ್ಲವೇ? ನಾವು ಸಹೋದರರಲ್ಲವೇ? ಇದೊಂದು ಭಾವನೆ ಇರಲಿ. ಅಬ್ರಾಹ್ಮನ್ ಹೇಳ್ತದೆ, ಲೋಟನ್ ಹೇಳಿಲ್ಲ ಈ ಮಾತು, ಅಬ್ರಾಹ್ಮನ್ ಹೇಳ್ತಾನೆ. ಹಲ್ಲೆಲೂಯಾ, ನಾವು ಸಹೋದರರಲ್ಲವೇ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲೋ, ಗಮನಿಸ್ರಿ ಎಲ್ಲರೂ ನನ್ನ ಹತ್ರ ನೋಡ್ರಿ. ಬಾಬಾ ಅಲ್ಲಿ ಬಾರಪ್ಪ. ಅವನ್ ದೇವರೇ ನನ್ನ ಯಾಕೆ ಕಾಣ್ತಾನ ಪಾಸ್ಟರ್, ನನ್ನ ಯಾಕೆ ನೋಡ್ತಾರೆ ಪಾಸ್ಟರ್ ಅಂತ. ಓಕೆ, ಹಲ್ಲೆಲೂಯಾ. ಗಮನಿಸ್ರಿ, ಈ ಸಭೆಯಲ್ಲಿ ಇರೋರು ಎಲ್ಲರೂ ನಿಮ್ಮ ಸಹೋದರರೇ. ನಾನು ಹೇಳಿದೆ ಅನಾಯಿಂಟಿಂಗ್ ಲೀಕ್ ಆಗ್ತಾ ಇದೆ, ನೆನಪಿಟ್ಕೊಳ್ರಿ. ಅಭಿಷೇಕ ಲೀಕ್ ಆಗುತ್ತೆ. ಇಫ್ ಅನಾಯಿಂಟಿಂಗ್ ಲೀಕ್ಸ್, ಅಭಿಷೇಕ ಸೋರಿ ಹೋದ್ರಲ್ಲ ನೀನು ಮಾಡೋದಕ್ಕಾಗೋದಿಲ್ಲ. ಸೌಲನ ಮೇಲೆ ಇದ್ದಂತ, ಅರಸನಾದ ಸೌಲನ ಮೇಲೆ ಇದ್ದಂತ ಅಭಿಷೇಕ ಲೀಕ್ ಆಗೋಯ್ತು. ದುರಾತ್ಮನು ಬಂದು ಅವನ ಆಳ್ವಿಕೆ ಮಾಡ್ತಾ ಇದ್ದ. ಯಾಕೆ? ಆತನ ಮೇಲೆ ಇರುವಂತ ಸೇವಕನ ಮಾತು ಆತನ ಕೇಳಿಲ್ಲ, ಸಮುವೇಲನ ಮಾತು ಕೇಳಿಲ್ಲ. ಸೇವಕರ ಮಾತು ಕೇಳು, ದೇವರ ವಾಕ್ಯದಾಗೆ ನಡಿ. ಇವನು ನಾನು ಒಂದೇ ದೇವಿ. ಹಲ್ಲೆಲೂಯಾ. ಈಗ ಮಧ್ಯೆ ಬಂದು ಇವರೇನೋ ಹಾಕ್ತಾರೆ ಇಲ್ಲಿ. ಅರ್ಥ ಆಗ್ತದೆ? ಸುಮ್ಮನೆ ಅಲ್ಲ. ಅಬ್ರಾಹ್ಮನು ಹೇಳ್ತದೆ ಏನಂತೇಳಿ, ನಾವು ಸಹೋದರರಲ್ಲವೇ? ನಿನ್ನಿಂದನೂ ತಪ್ಪಾಗತ್ತೆ, ನನ್ನಿಂದನೂ ತಪ್ಪಾಗತ್ತೆ. ಈ ಭಾವನೆ ಇರಲಿ, ನಾನು ತಪ್ತೀನಿ, ನೀನು ತಪ್ತೀಯ. ಹಲ್ಲೆಲೂಯಾ. ನಿನ್ ದೇವರ ನಂಬಿಕೆ ಇದ್ರೆ ನಾನು ಸಹೋದರಲ್ಲ, ಆ ಪ್ರೀತಿ ಇರಲಿ. ನಾವು ಸಹೋದರಿಗಳಲ್ವಾ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಾನು ಹೇಳಿದೆ? ನಾವು ಸಹೋದರರಲ್ವಾ? ಈಗ ನಾವಿಬ್ರು ಇಲ್ಲಿದ್ದೀವಿ, ನಾನು ಇಲ್ಲಿದ್ದೀನಿ, ಅವನಲ್ಲಿದ್ದಾನೆ. ಆ ವ್ಯಕ್ತಿ ಬಂದಿರೇನು ಹೇಳ್ತಾರೆ, ಅಥವಾ ನಾನು ಬಂದಿರ್ತಾರೆ, ನಾನೇನು ಮಾಡಿದ್ರೆ ಗೊತ್ತಾ? ಹೌದ್ರಿ, ಅವ್ರ ಬಲಹೀನರಿದ್ದಾರೆ. ನಾವಿಬ್ರು ಸೇರಿ ಪ್ರಾರ್ಥಿಸೋಣ. ಇದು ದೇವರ ಮಕ್ಕಳ ಲಕ್ಷಣ, ಇದು ನಂಬಿಕೆ. ಹಿಂಗಂದ ಅಂತ ಹೇಳಿದ್ರೆ ಅಲ್ಲಿ ಮತ್ತೊಂದು ಬೇರೆ ಬೆಂಕಿನ ಹತ್ತತ್ತೆ. ಬೇರೆ ಬೇರೆ ಬೆಂಕಿಗಳನ್ನ ನೀವೇ ಮನೆ ಸಭೆಗೆ ಕರ್ಕೊಂಡು ಬಂದಂಗಾಗತ್ತೆ. ಹಲ್ಲೆಲೂಯಾ. ಬಿ ಕೇರ್ಫುಲ್, ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಿಮಗೆ. ಬರ್ತಾರೆ, ನಿನ್ ಜೊತೆಲೂ ಮಾತಾಡ್ತಾರೆ, ಅವ್ರ ಜೊತೆಲೂ ಮಾತಾಡ್ತಾರೆ, ನನ್ನ ಜೊತೆಲೂ ಮಾತಾಡ್ತಾರೆ. ಹಲ್ಲೆಲೂಯಾ. ಬೆಂಕಿ ಹಚ್ಚೋವ್ರಿಗೆ ನೀರು ಗೊಜ್ಜಿ ಬೆಂಕಿ ಆರಿಸ್ಬೇಕು ಹೊರತು ಏನು ಹೇಳ್ಬೇಕು? ಅವ್ರ ಬಲಹೀನ ಬೇಡ, ಬಿಟ್ಟು ಬಿಡೋಣ. ನಾವು ಪ್ರಾರ್ಥನೆ ಮಾಡೋಣ, ದೇವರು ಅವ್ರನ್ನ ಬದಲಾಯಿಸ್ತಾರೆ. ನಿಮ್ಗೆ ಬಂದು ಹೇಳ್ತಾರೆ ಪಾಸ್ಟರ್ ಹಿಂಗ್ರಿ, ನಿಮ್ಮ ಬಗ್ಗೆ ಹಂಗೆ. ಹೌದ್ರಿ,
ಪಾಸ್ಟರ್ ಹೇಳಿದಾರ, ನೋ ಪ್ರಾಬ್ಲಮ್, ನಾವು ಪ್ರಾರ್ಥನೆ ಮಾಡೋದ್ರಿ, ದೇವ್ರು ಅವ್ರಿಗೆ ತಿಳಿಸ್ಲಿ, ಅದನ್ನ ಬದಲಾಯಿಸ್ಲಿ. ನನ್ಗೆ ಬಂದು ಕೆಲವೊಬ್ರು ಹೇಳ್ತಾರೆ, ಪಾಸ್ಟರ್ ನಾನು ಹೌದ್ರಿ ಶಾಂತಾಗ ಅನೇಕ ಸರಿ ಬಲಹೀನರಾದ ಬಿಡೋರು, ಅವ್ರಿಗೇನು ಹೇಳಬೇಡ, ನಾವು ಅವ್ರು ಬಲವಾಗಿ, ಅವ್ರು ಬಲವಾಗಿ ನಿಲ್ಲೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಂಬುವವರು ಯಾರಾದ್ರೂ ಇದ್ರೆ ಹಾಲೆಲೂಯಾ, ಆಮೆನ್, ಪ್ರೈಸ್ ಲಾರ್ಡ್. ಇದ್ರದ್ದು 2ನೇ ಭಾಗ ಬರುವಾರ ನಾನು ತಿಳಿಸ್ತೀನಿ ನಿಮಗೆ, ಆಮೆನ್. ನಾನು ಈ ಕಲಿಸಿರುವಂಥ ಸಂಗತಿ 2ನೇ ವಾರ ಬರುವಾರ ನಾನು ಕಲಿಸ್ತೀನಿ. ಅದು ಇದಕ್ಕಿಂತ ಅಧಿಕವಾಗಿದೆ. ಯಾಕೆ ಲೋಟನ್ ಹೋದ ತಕ್ಷಣ ಏನಾಯ್ತು, ಲೋಟನ ಜೀವಿತ ಹೆಂಗಿತ್ತು, ಅದನ್ನ ಯಾವ ರೀತಿ ಅಭಿವೃದ್ಧಿ ಹೊಂದಿದ, ಲೋಟನ ಸ್ವಾಗತ ಮಾಡೋದಕ್ಕೆ ಯಾರ್ಯಾರು ನಿಂತಿದ್ರು, ಇದೆಲ್ಲವನ್ನ ನಾನು ನಿಮಗೆ ಕಲಿಸ್ತೇನೆ. ಹಾಲೆಲೂಯಾ. ಲೋಟನ್ ಬರೀ 2 ಕೋಲಿ ಮನೆಯಲ್ಲಿ ಇರಲಿಲ್ಲ. ಲೋಟನ್ಗಿದ್ದಂತ ಮಕ್ಕಳು ಹೆಂಗಿದ್ರು, ಎಷ್ಟು ಸುಂದರಿಯರಾಗಿದ್ರು, ಅವ್ರು ಎಲ್ಲಿ ಶಾಲೆ ಕಲ್ತರು, ಅವ್ರು ಎಷ್ಟು ಎಂತ ಡಿಗ್ರೀಸ್ ಮಾಡಿದ್ರು, ಇದೆಲ್ಲ ಹೇಳ್ತೀನಿ ನಾನು. ಯಾರು? ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಇದೆಲ್ಲ ನಿಮಗೋಸ್ಕರನೇ ರೆಡಿ ಮಾಡಿದ್ದು, ಅದೆಲ್ಲ ಹೇಳುದು ದಯಮಾಡಿ ಇದನ್ನ ನೆನಪಿಟ್ಕೊಡ್ರಿ, ಅಷ್ಟೇ ಸಾಕು. ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರು ನಿಮ್ಮ ಜೊತೆಲಿ ಇರಲಿ. ಗಾಡ್ ಬ್ಲೆಸ್ ಯು.